ಕಾರ್ತಿಕದ ಕತ್ತಲಲ್ಲಿ ಆಕಾಶ ದೀಪವಾಗಿ ನೀ ಬಂದೆ. ಬಟ್ಟೆಗೆಟ್ಟವರಿಗೊಂದು ದೊಂದಿ ದಿಕ್ಕಾಗಿ 8 ಶತಮಾನಗಳ ಹಿಂದೆ ಅಗ್ನಿ ಖಡ್ಗವನಾಂತು ಓ ಅಧ್ಯಾತ್ಮ ಕ್ರಾಂತಿ ವೀರ, ದೇವ ದಯೆಯೊಂದು ಹೇ ಧೀರಾವತಾರ ಶ್ರೀ ಬಸವೇಶ್ವರ. ವಿಶ್ವಗುರು ಧರ್ಮಪಿತ ಮಂತ್ರಪುರುಷ ಬಸವಣ್ಣನವರನ್ನು ಎನ್ನ ಅರುಣ್ ಮಂದಿರದಲ್ಲಿ ಧ್ಯಾನಿಸಿಕೊಂಡು ಲಿಂಗಾಯತ ಸಮಾಜ ಜಹೀರಾಬಾದ್ ಪ್ರತಿ ವರ್ಷದಂತೆ ಶ್ರಾವಣ ಮಾಸದ ಪರ್ಯಂತ ಒಂದು ತಿಂಗಳ ಕಾರ್ಯಕ್ರಮದ 15ನೇ ದಿನದ ಕಾರ್ಯಕ್ರಮ. ಇದರಲ್ಲಿ ಭಾಗಿಯಾಗಿರುವಂಥ ಎಲ್ಲ ಸಮಾಜದ ಹಿರಿಯರಲ್ಲಿ, ಅಕ್ಕನ ಬಳಗದವರಲ್ಲಿ, ಇಲ್ಲಿ ಸೇರಿರುವಂಥ ಎಲ್ಲ ಆತ್ಮೀಯ ಶರಣ ಬಂಧುಗಳೇ, ತಮ್ಮೆಲ್ಲರಲ್ಲೂ ಶರಣು ಶರಣಾರ್ಥಿ. ನಿನ್ನೆ ದಿನ ಅಷ್ಟಾವರಣಗಳನ್ನು ಕುರಿತು ಸ್ವಲ್ಪ ಮಟ್ಟಿಗೆ ನೋಡಿದೆವು. ಲಿಂಗಾಯತ ಧರ್ಮಕ್ಕೆ ಅಷ್ಟಾವರಣವೇ ಅಂಗ, ಪಂಚ ಆಚಾರಗಳೇ ಪ್ರಾಣ, ಶಟಸ್ಥಲವೇ ಆತ್ಮ. ಒಬ್ಬ ಮನುಷ್ಯನಿಗೆ ಅಂಗ, ಪ್ರಾಣ, ಆತ್ಮಗಳು ಎಷ್ಟು ಮುಖ್ಯವೋ ಅಷ್ಟಾವರಣ, ಪಂಚಾಚಾರ, ಶಟಸ್ಥಲಗಳು ಅಷ್ಟೇ ಮುಖ್ಯವಾಗಿರ್ತಕ್ಕಂಥದ್ದು ಈ ಧರ್ಮದ ಒಂದು ಸಿದ್ಧಾಂತಗಳು. ಈ ಧರ್ಮದ ಸಿದ್ಧಾಂತ ಮನುಷ್ಯ ಇವುಗಳನ್ನು ಅಳವಡಿಸ್ಕೊಳ್ತಾ ಹೋದಂಗೆ ಆತ ತನ್ನ ಜೀವನವನ್ನು ಸಾರ್ಥಕತೆಯನ್ನು ಪಡ್ಕೊಳ್ತಾನೆ, ಪರಿಪೂರ್ಣನಾಗ್ತಾನೆ. ಮಾನವ ಜನ್ಮ ಯಾವುದಕ್ಕೆ ಅಂತ ಬಂದದೆ ಅದನ್ನು ಪರಿಪೂರ್ಣ ಮಾಡಿಕೊಳ್ಳಿಕ್ಕೆ ಈ ಅಷ್ಟಾವರಣ, ಪಂಚಾಚಾರ, ಶಟಸ್ಥಲಗಳು ಬೇಕು. ಈ 2-3 ದಿನಗಳ ಕಾಲ ಏನು ಅಷ್ಟಾವರಣಗಳು ಅಂದ್ರೇನು ಅಂತ ಒಂದು ಜ್ಞಾನವನ್ನು ಪಡ್ಕೊಂಡಿದ್ದೀವಿ. ಆ ಜ್ಞಾನವನ್ನು ಪಡ್ಕೊಂಡು ಆಚರಣೆಗೆ ತರ್ತಕ್ಕಂಥದ್ದೇ ಪಂಚ ಆಚಾರಗಳು. ಜ್ಞಾನ ತಿಳ್ಕೊಂಡು ಅದನ್ನು ಕ್ರಿಯೆಗೆ ಇಳಿಸ್ತಕ್ಕಂಥದ್ದು. ಬರೀ ಎಷ್ಟೋ ವರ್ಷ ಸುಮ್ಮನೆ ಕೇಳ್ಕೊತಾ ಇದ್ದೋದನ್ನು ಆಚರಣೆಗೆ ತರದೇ ಇದ್ದರೆ ಏನು ಪ್ರಯೋಜನ? 30 ವರ್ಷ ಕೇಳಿವಿ, 40 ವರ್ಷ ಕೇಳಿವಿ, ವರ್ಷವೂ ಶಟಸ್ಥಲ, ಪಂಚಾಚಾರ, ಅಷ್ಟಾವರಣ ಎಲ್ಲವನ್ನೂ ಕೇಳ್ತಾನೆ ಇದ್ದೀವಿ, ಅದರ ಆಚಾರಕ್ಕೆ ಬಂದಿಲ್ಲ. ತಿಳ್ಕೊಳ್ಳೋದು ಜ್ಞಾನ, ಅದರ ತಕ್ಕ ಹಾಗೆ ಜ್ಞಾನಕ್ಕೆ ಎಷ್ಟು ಬೆಲೆ ಇದೆಯೋ ಕ್ರಿಯೆಗೂ ಅಷ್ಟೇ ಬೆಲೆ ಇದೆ. ಜ್ಞಾನ ಮತ್ತು ಕ್ರಿಯೆ ಎರಡೂ ಸಮತೋಲನವಾಗಿರಬೇಕು. ಮಾತಾಡಿ ಅದು ತಕ್ಕಂಗೆ ನಡೀದೇ ಇದ್ದರೆ ಆ ಮಾತಿಗೆ ಅರ್ಥ ಇರೋದಿಲ್ಲ. ಹಾಗೆ ಜ್ಞಾನವನ್ನು ತಿಳ್ಕೊಂಡು ಅದನ್ನು ಆಚರಣೆಗೆ ತರದೇ ಇದ್ದರೆ ಅದಕ್ಕೂ ಏನೂ ಅರ್ಥ ಇರೋದಿಲ್ಲ. ಪಂಚ ಆಚಾರಗಳಂದ್ರೆ ಪ್ರಾಣ ಇದ್ದಂಗೆ. ಲಿಂಗಾಯತ ಧರ್ಮದ ಸಾಧಕನಿಗೆ ಅವನಿಗೆ ತನ್ನ ಪ್ರಾಣಗಳು ಎಷ್ಟು ಮುಖ್ಯವೋ ಪಂಚ ಆಚಾರಗಳು ಅಷ್ಟೇ ಮುಖ್ಯ. ಅವು ಪ್ರಾಣದಷ್ಟೇ ಪ್ರೀತಿಸ್ಬೇಕು, ಅವನ್ನ ತನ್ನ ಪ್ರಾಣದಷ್ಟೇ ಪ್ರೀತಿಸ್ಬೇಕು. ಪಂಚ ಆಚಾರಗಳು ಅಂದರೆ 5 ಆಚಾರಗಳು. ಈ ಪಂಚ ಆಚಾರಗಳನ್ನು ಹಿಡ್ಕೊಂಡೇ ಬಸವಣ್ಣನವರು ನೀಡುವವರುಂಟು, ಬೇಡುವವರಿಲ್ಲದ ಕಾರಣ ನಾನು ಬಡವನಾದೆ ಎನ್ನುವಂತಹ ಸಮೃದ್ಧಿಯಾಗಿರ್ತಕ್ಕಂಥ ರಾಜ್ಯವನ್ನು ಬಸವಣ್ಣನವರು ಕಟ್ಟಿದರು. ಅಂಥ ಒಂದು ಸಮೃದ್ಧಿಯಾಗಿರ್ತಕ್ಕಂಥ ಕೈಲಾಸವನ್ನು ನಾಚಿಸುವಂಥ ಕಲ್ಯಾಣ ರಾಜ್ಯವನ್ನು ಕಟ್ಟಲಿಕ್ಕೆ ಬಸವಣ್ಣನವರು ಉಪಯೋಗಿಸ್ಕೊಂಡಿರ್ತಕ್ಕಂಥ ಸೂತ್ರಗಳ್ಯಾವು ಅಂದರೆ ಇವಕ್ಕೆ ಪಂಚ ಆಚಾರಗಳು. 1ನೇದು ಲಿಂಗಾಚಾರ, 1ನೇದು ಲಿಂಗಾಚಾರ, 2 ಸದಾಚಾರ, 3ನೇದು ಶಿವಾಚಾರ, 4ನೇದು ಗಣಾಚಾರ, 5 ನೃತ್ಯಾಚಾರ. ಲಿಂಗವನಲ್ಲದೆ ಮತ್ತೇನನ್ನೂ ಅರಿಯದಿಹುದೇ ಲಿಂಗಾಚಾರ. ಲಿಂಗ ಒಂದನ್ನು ಬಿಟ್ಟು ಮತ್ತೇನನ್ನೂ ಅರಿಯದಿಹುದೇ ಲಿಂಗಾಚಾರ. ಲಿಂಗ ಅಂದರೆ ಪರಾತ್ಪರ ವಸ್ತು, ಪರಬ್ರಹ್ಮ. ಈ ಜಗತ್ತನ್ನೆಲ್ಲ ಸೃಷ್ಟಿ ಮಾಡಿರ್ತಕ್ಕಂಥದ್ದು. ಈ ತೋರುವ ಸೃಷ್ಟಿ ಎದರಿಂದ ಹೊರಹೊಮ್ಮಿ ಎದರಲ್ಲಿ ಲೀಲೆಯಾಡಿ ಕೊನೆಗೆ ಎದರಲ್ಲಿ ಲಯ ಆಗ್ತದೆ, ಅದು ಲಿಂಗ. ಈ ತೋರುವ ಸೃಷ್ಟಿ ಎದರಿಂದ ಬಂದದೆ, ಎದರಿಂದ ನಡೀತಾ ಇದೆ, ಕೊನೆಗೆ ಎದರಲ್ಲಿ ಲಯ ಆಗ್ತದೆ, ಅದು ಲಿಂಗ. ಆದಿ ಅಂತ್ಯಗಳು ಇಲ್ಲದೆ ಇರತಕ್ಕಂಥದ್ದು ಲಿಂಗ. ಹುಟ್ಟು ಸಾವುಗಳು ಇಲ್ಲದೆ ಇರತಕ್ಕಂಥದ್ದು ಲಿಂಗ. ನಮ್ಮನ್ನೆಲ್ಲ ಹುಟ್ಟು ಸಾವುಗಳ ಚಕ್ರದಲ್ಲಿ ತಿರುಗಿಸಿ ತಾನು ತಿರುಗದೇ ಇರತಕ್ಕಂಥದ್ದು
ಲಿಂಗ. ತನಗೊಂದು ಆಧಾರ ಇಲ್ಲದೆ ಜಗತ್ತಿಗೆಲ್ಲ ಆಧಾರವಾಗಿರ್ತಕ್ಕಂಥದ್ದು ಯಾವುದಿದೆ ಅದು ಲಿಂಗ, ಆ ಪರಾತ್ಪರ ವಸ್ತು. ಅದು ಒಂದನ್ನು ನಾವು ಪೂಜೆ ಮಾಡಿದರೆ ದೇವನೊಬ್ಬ, ನಾಮ ಹಲವು. ಎಲ್ಲರೂ ಈ ಜಗತ್ತಿನಲ್ಲಿ ಆಗೋಗಿರ್ತಕ್ಕಂಥವ್ರು ಎಲ್ಲರೂ ಪೂಜೆ ಮಾಡಿದ್ದು ಅದೇ. ಆದರೆ ನಾವು ಎಲ್ಲರೂ ಏನನ್ನು ಪೂಜೆ ಮಾಡಿ ಮುಕ್ತಾತ್ಮರಾದರೂ ಅದನ್ನು ನೀವು ಪೂಜೆ ಮಾಡಿರಿ ಅಂತ ನಿಮ್ಮ ಕೈಗೆ ಕೊಟ್ಟರೆ ಅದನ್ನು ಪೂಜೆ ಮಾಡಿದ ಪೂಜಾರಿಗಳನ್ನು ಪೂಜೆ ಮಾಡ್ತಾ ಹೋಗ್ತೀವಿ ನಾವು. ಈಗ ಉದಾಹರಣೆ, ಶ್ರೀಕೃಷ್ಣ ಸಂದೀಪಿನಿ ಲಿಂಗವನ್ನು ಪೂಜೆ ಮಾಡ್ತಾನೆ. ಸಂದೀಪಿನಿ ಲಿಂಗವನ್ನು ಪೂಜೆ ಮಾಡ್ತಾನೆ. ಆತನೇ ದೇವರು ಅಂತ ಕರೆದ್ರೆ ಆತ ಯಾವುದನ್ನು ಪೂಜೆ ಮಾಡ್ದ? ಏನನ್ನು ಪೂಜೆ ಮಾಡ್ದ? ಆತ ಮತ್ತೊಂದನ್ನು ಪೂಜೆ ಮಾಡ್ದ ಅಂದರೆ ಅವನಿಗಿಂತ ದೊಡ್ಡದು ಈ ಜಗತ್ತಿನಲ್ಲಿ ಯಾವುದೋ ಇದೆ ಅಂತ ಅರ್ಥ ಅಲ್ಲ, ಹೌದಿಲ್ರಿ? ಅವನು ಮತ್ತೊಂದು ಲಿಂಗವನ್ನು ಮತ್ತೊಂದನ್ನು ಪೂಜೆ ಮಾಡ್ದ ಅಂದರೆ ಅವನಿಗಿಂತ ದೊಡ್ಡದು ಈ ಜಗತ್ತಿನಲ್ಲಿ ಏನೋ ಇದೆ ಅಂತ ಅರ್ಥ. ಶ್ರೀರಾಮಚಂದ್ರ ರಾವಣನ ಜೊತೆ ಯುದ್ಧ ಹೋಗ್ಬೇಕಾದ್ರೆ ರಾಮೇಶ್ವರದ ಲಿಂಗ ಪ್ರತಿಷ್ಠಾಪನೆಯನ್ನು ಮಾಡಿ ಪೂಜೆ ಮಾಡಿ, ಯಾಕೆಂದರೆ ರಾವಣ ಅಂದರೆ ಶಿವಭಕ್ತವನು. ಇಡೀ ತನ್ನ ಶರೀರದಲ್ಲಿರ್ತಕ್ಕಂಥ ನರಗಳನ್ನೇ ವೀಣೆಯಾಗಿ ಮೀಂಟುತ್ತಿದ್ದಂಥವನು ಪೂಜೆ ಮಾಡುವಾಗ. ಈ ಹೊರಗಡೆ ವೀಣೆ ಇವು ಅಲ್ಲ, ಅಂಥ ಶಿವಭಕ್ತನ ಜೊತೆ ಯುದ್ಧಕ್ಕೆ ಹೋಗಬೇಕಾದ್ರೆ ಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡಿ, ನನಗೆ ರಾವಣನ ಜೊತೆ ಯುದ್ಧಕ್ಕೆ ಜಯವನ್ನು ತಂದುಕೊಡು ಅಂತೇಳಿ ಪೂಜೆ ಮಾಡಿ ಹೋಗ್ತಾನೆ. ಮತ್ತು ರಾಮ ಮತ್ತೊಂದನ್ನು ಪೂಜೆ ಮಾಡ್ದ ಅಂದರೆ ಅವನಕ್ಕಿಂತ ದೊಡ್ಡದು ಯಾವುದೋ ಈ ಜಗತ್ತಿನಲ್ಲಿ ಇದೆ ಅಂತ ಅರ್ಥ ಅಲ್ಲ. ಅವನೇ ದೇವರಾದರೆ ಅವನು ಇನ್ನೊಂದನ್ನು ಯಾಕೆ ಪೂಜೆ ಮಾಡ್ದ? ಕೃಷ್ಣನೇ ದೇವರಾದರೆ ಅವನು ಮತ್ತೊಂದನ್ನು ಯಾಕೆ ಪೂಜೆ ಮಾಡ್ದ? ಶಿವರಾತ್ರಿ ಅಂತ ಆಚರಣೆ ಮಾಡ್ತೀವಿ. ಯಾಕೆ ಶಿವರಾತ್ರಿ ಅಂತ ಆಚರಣೆ ಮಾಡ್ತೀವಿ ಅಂದರೆ ಅವತ್ತು ಶಿವ ತಪಸ್ಸಿಗೆ ಕುಂತ ದಿನ ಅಂತ. ಶಿವ ತಪಸ್ಸಿಗೆ ಕುಂತ ದಿನ. ಶಿವನೇ ದೇವರಾದರೆ ಮತ್ತೆ ಯಾವ ವಸ್ತುವನ್ನು ಕುಂತು ತಪಸ್ಸು ಮಾಡ್ದ ಆತ? ಆತನೇ ದೇವರಾದರೆ ಮತ್ತೊಂದನ್ನು ಏನನ್ನು ಕುತ್ಕೊಂಡು ಪೂಜೆ ಮಾಡ್ದ? ಏನನ್ನು ಕುತ್ಕೊಂಡು ತಪಸ್ಸು ಮಾಡ್ದ? ಪುರಾಣ ಕಥೆಗಳು ಕೆಲವೆಲ್ಲ ಕೇಳಿರ್ಬೇಕು ನೀವು. ಒಂದು ಸರಿ ಬ್ರಹ್ಮ ಮತ್ತು ವಿಷ್ಣು ಇಬ್ಬರು ನಾ ದೊಡ್ಡವರು ಅಂತ ಜಗಳಾಡ್ತಿರ್ತಾರೆ. ಆವಾಗ ಒಂದು ಆಕಾಶವಾಣಿ ಕೇಳಿ ಬರ್ತವೆ. ಪರಮಾತ್ಮ ಸ್ವಯಂಭೂವಾಗಿ ನಿಂತಿರ್ತಾನೆ. ಕೆಳಗಡೆ ಇರ್ತಕ್ಕಂಥ ದೇವತೆಗಳೆಲ್ಲರೂ ಸೇರಿ ಹೇಳ್ತಾರೆ, ಬ್ರಹ್ಮ ನೀನು ಆ ಪರಾತ್ಪರ ವಸ್ತು ಶಿವನ ತಲೆ ಮುಟ್ಲಿಕ್ಕೆ ಹೋಗು, ವಿಷ್ಣು ನೀನು ಪಾದವನ್ನು ಮುಟ್ಲಿಕ್ಕೆ ಹೋಗು, ಇಬ್ಬರಲ್ಲಿ ಯಾರು ಮುಟ್ಟಿ ಬರ್ತೀರಿ ಅವರು ದೊಡ್ಡವರು. ಬ್ರಹ್ಮ ಶಿವನ ತಲೆ ಮುಟ್ಟಬೇಕು ಅಂತ ಹೋದ, ಆ ಪರಾತ್ಪರ ವಸ್ತುವಿನ ತಲೆ ಮುಟ್ಟಬೇಕು ಅಂತ. ವಿಷ್ಣು ಪಾದವನ್ನು ಮುಟ್ಟಬೇಕು ಅಂತ ಹೋದ. ವಿಷ್ಣುಗೆ ಪಾದ ಸಿಗಲಿಲ್ಲ. ಪ್ರಾಮಾಣಿಕವಾಗಿ ಬಂದು ಒಪ್ಪಿಕೊಂಡ, ನನಗೆ ನಿಮ್ಮ ಕಥೆಗಳೇ ಇವು. ಪ್ರಾಮಾಣಿಕವಾಗಿ ಬಂದು ಹೇಳ್ದ, ನನಗೆ ಸಿಗಲಿಲ್ಲ, ನನಗೆ ಮುಟ್ಲಿಕ್ಕೆ ಆಗಲಿಲ್ಲ ಅಂತ. ಬ್ರಹ್ಮನು ಮುಟ್ಲಿಕ್ಕೆ ಹೋದ, ಅವನಿಗೂ ಸಿಗಲಿಲ್ಲ. ಆದರೆ ಮೇಲಿಂದ ಒಂದು ಕೇದಿಗೆ ಪುಷ್ಪ ಬರ್ತಿತ್ತಂತೆ. ಕೇದಿಗೆ ಅಂತಾರಲ್ಲ, ಆ ಗಮಗಮ್ ಕ್ಯಾದಿಗೆ, ಅದು ಮೇಲಿಂದ ಬರ್ತಿತ್ತಂತೆ. ಎಲ್ಲಿಂದ ಬರ್ತಾ ಇದೆಯಂತ ಬ್ರಹ್ಮ ಕೇಳಿದ್ನಂತೆ. ನನಗೆ ಆ ಪರಾತ್ಮನ ಮಸ್ತಕದಿಂದ ಅಭಿಷೇಕ ಮಾಡಿದರೆ ನಾನು ಅಲ್ಲಿಂದ ಬರ್ತಾ ಇದ್ದೀನಿ. ಕೆಳಗಡೆ ದೇವತೆಗಳೆಲ್ಲರೂ ಕೇಳ್ತಾರೆ, ನೀನು ಆ ಪರಾತ್ಪರ ವಸ್ತುವಿನ ಸ್ವಯಂಭುವಿನ ತಲೆ ಮುಟ್ಟಿದೀಯಾ ಅಂತ. ನಾನು ಮುಟ್ಟಿದ್ದೀನಿ ಅಂತ ಹೇಳ್ತೀನಿ, ನೀವು ಅಂತ ಸಾಕ್ಷಿ ಹೇಳು. ಆಯಿತು ಅಂತ ಹೇಳ್ತಂಥದ್ದು. ಆಮೇಲೆ ಅಲ್ಲೊಂದು ಗೋವಿತ್ತಂತೆ, ಅದಕ್ಕೂ ಹೇಳಿದ್ನಂತೆ, ಅದು ಅಂತ ಹೇಳ್ತಂತೆ. ಅವೆರಡೂ ಬಂದು ಸುಳ್ಳು ಸಾಕ್ಷಿ ಹೇಳಿದ್ವಂತೆ. ಅಂದ್ರೆ ಆಮೇಲೆ ದೇವತೆಗಳೆಲ್ಲ ಸೇರಿ, ಬ್ರಹ್ಮ ನೀನು ಆ ಪರಮಾತ್ಮನ ತಲೆ ಮುಟ್ಟದೇ ಇದ್ದರೂ ಮುಟ್ಟಿದ್ದೀನಿ ಅಂತ ಹೇಳಿದ ಸುಳ್ಳು ಹೇಳಿದ ಕಾರಣ ಬ್ರಹ್ಮ ನಿನ್ನನ್ನು ಯಾರೂ ಈ ಭೂಲೋಕದಲ್ಲಿ ಪೂಜಿಸ್ತೇ ಇರಲಿ ಅಂತ ಶಾಪ ಕೊಟ್ರಂತೆ. ಇವತ್ತು ವಿಷ್ಣು ದೇವಾಲಯಗಳಿದ್ದಷ್ಟು ಬ್ರಹ್ಮನ ದೇವಾಲಯಗಳು ಇಲ್ಲ, ಹೌದಾ? ಯಾಕೆಂದರೆ ಅವನು ಸುಳ್ಳು ಹೇಳ್ದ ಅಂತೇಳಿ ಅವನಿಗೆ ಅಂತ ಒಂದು ಪುರಾಣದ ಕತೆ. ಆಮೇಲೆ ಕೇದಿಗೆ ಪುಷ್ಪವೇ, ನೀನು ನೋಡದೆ ಅವನು ನೋಡಿದಾನೆ ಅಂತ ನೀನು ಸುಳ್ಳು ಹೇಳಿದ್ರಿಂದ ನಿನ್ನನ್ನು ಯಾರು ದೇವರಿಗೆ ಮುಡಿಸ್ತೇ ಇರಲಿ, ಏರಿಸ್ತೇ ಇರಲಿ ಅಂತ ಶಾಪ ಕೊಟ್ಟರು. ಈ ಕತೆ ಏನೇ ಆಗಿರಲಿ,
ಇದರಲ್ಲಿರ್ತಕ್ಕಂಥ ತಾತ್ಪರ್ಯ ಇಷ್ಟೇ, ಬ್ರಹ್ಮ ವಿಷ್ಣುನಿಗೂ ನಿಲುಕಲಾರದ್ದದು ಅಂತ. ಅವರು ಮುಟ್ಲಿಕ್ಕೆ ಹೋದರೂ ಅವರಿಗೆ ಸಿಗಲಾರದ್ದು ಅಂತ. ಇವರೆಲ್ಲರೂ ಪೂಜೆ ಮಾಡೇನೆ ಆ ವಿಷ್ಣುನು ಪ್ರತಿನಿತ್ಯ ಪರಮಾತ್ಮನನ್ನು 1000 ದಳ ಕಮಲದಿಂದ ಪೂಜೆ ಮಾಡ್ತಿದ್ನಂತ. ಲಿಂಗವನ್ನು ಪೂಜೆ ಮಾಡ್ತಿದ್ನಂತೆ. ಒಂದು ದಿನ ಒಂದು ಕಮಲದು ಇಲ್ದಂಗಾಗಿತ್ತಂತೆ. ಅದಕ್ಕೆ ಇನ್ನು ಇಷ್ಟು ವರ್ಷಗಳ ನಾನು ನೇಮ ಆಚರಣೆ ಮಾಡ್ಕೊಂಡು ಬಂದು ಕಮಲದು ಇಲ್ಲ ಅಂದರೆ ನನ್ನ ಕಣ್ಣನ್ನೇ ಕಿತ್ತು ಇಡ್ಲಿಕ್ಕೆ ಹೋದಂತೆ ದೇವರು ಪ್ರತ್ಯಕ್ಷ ಆಗಿ ಅವನಿಗೆ ವಿಷ್ಣು ಚಕ್ರ ಕೊಟ್ಟ ಅಂತ ಒಂದು ಪುರಾಣ. ಅಂದರೆ ಆತನೇ ದೇವರಾದರೆ ಮತ್ತೊಂದನ್ನು ಏನು ಪೂಜೆ ಮಾಡ್ದ ಆತ? ಅವರೆಲ್ಲ ಏನು ಪೂಜೆ ಮಾಡಿದ್ರಲ್ಲ, ಅವರು ಮತ್ತೊಂದು ವಸ್ತುವನ್ನು ಪೂಜೆ ಮಾಡಿದ್ರು ಅಂದ್ರೆ ಅವ್ರು ಏನಾದ್ರು ಇಲ್ಲಿ ಏನಾದ್ರು ರೀ? ಅವರು ಪೂಜಾರಿಗಳಾದ್ರಲ್ಲ, ಅವರು ಭಕ್ತರು, ಅವರು ಪೂಜಾರಿಗಳಾದ್ರಲ್ಲ. ಈಗ ನಾವೆಲ್ಲ ಯಾರನ್ನು ಪೂಜೆ ಮಾಡ್ತೀವಿ? ಅವರೆಲ್ಲ ಯಾವುದನ್ನು ಪೂಜೆ ಮಾಡಿ ಮುಕ್ತಾತ್ಮರಾದರೂ ಅದನ್ನು ಪೂಜೆ ಮಾಡಿರಿ ಅಂತ ನಿಮ್ಮ ಕೈಗೆ ಕೊಟ್ಟರೆ ಅದನ್ನು ಗೂಟಕ್ಕೆ ಸಿಗಾಕಿ ಜಗಲಿ ಮೇಲಿಟ್ಟು ಪೂಜಾರಿಗಳನ್ನು ಪೂಜೆ ಮಾಡೋಕ್ಕೆ ಶುರು ಮಾಡಿ. ನಾ ಹೇಳಿದ ಅರ್ಥ ಆಯ್ತೇನ್ರಿ? ಹಾಂ, ಅವರೆಲ್ಲ ಏನು ಪೂಜೆ ಮಾಡಿ ಮುಕ್ತಾತ್ಮರಾದರೂ ಅದನ್ನೇ ಪೂಜೆ ಮಾಡಿರಿ ಅಂತ ನಿಮ್ಮ ಕೈಗೆ ಕೊಟ್ಟರೆ ಅದನ್ನೆಲ್ಲ ಜಗಲಿ ಮೇಲೆ ಇಡೋದು, ಗೂಟಕ್ಕೆ ಸಿಗಾಕೋದು, ಮತ್ತೆಲ್ಲ ಇಡೋದು ಬೀರು ಭರಣಿಯಲ್ಲಿ. ನಾವೆಲ್ಲರೂ ಹೋದಾಗ ಮನೆ ಒಳಗೆ ಪೂಜೆ ಮಾಡ್ಬೇಕಾದ್ರೆ ಬರ್ರಿ ಪೂಜೆ ಮಾಡ್ಕೊರಿ ಅಂದ್ರೆ ಒಬ್ಬರು ಲಿಂಗ ಒಬ್ಬರು ಅವರೆಲ್ಲ ಯಾವುದನ್ನು ಪೂಜೆ ಮಾಡಿ ಮುಕ್ತಾತ್ಮರಾದ್ರಲ್ಲ ಅದನ್ನೇ ನಿಮ್ಮ ಕೈಗೆ ಕೊಟ್ಟಿರೋದು. ನೀವು ಅದನ್ನೇ ಪೂಜೆ ಮಾಡಿರಿ ಅಂತ. ನಾವೇನು ಮಾಡ್ತಿದ್ದೀವಿ? ಅವರನ್ನು ಪೂಜೆ ಮಾಡ್ತಿದ್ದೀವಿ, ಪೂಜಾರಿಗಳನ್ನು. ಲಿಂಗ ಅಂದರೆ ಪರಾತ್ಪರ ವಸ್ತು, ಅದು ಪರಬ್ರಹ್ಮ. ಅದು ಈ ಜಗತ್ತನ್ನೆಲ್ಲ ಸೃಷ್ಟಿ ಮಾಡಿರ್ತಕ್ಕಂಥದ್ದು. ಅದು ಒಂದನ್ನು ನೀವು ಪೂಜೆ ಮಾಡಿದ್ರಿ ಅಂದರೆ ಜಗತ್ತಿನಲ್ಲಿ ಏನಿದೆಯೋ ಎಲ್ಲವನ್ನೂ ಪೂಜೆ ಮಾಡ್ದಂಗೆ, ಜಗತ್ತಿನಲ್ಲಿ ಎಲ್ಲವನ್ನೂ ಕೂಡ ಪೂಜೆ ಮಾಡ್ದಂಗೆ. ಏಕದೇವೋಪಾಸನೆ ಹೇಳ್ತಕ್ಕಂಥದ್ದೇ ಲಿಂಗಾಚಾರ. ನಂಬಿದ ಹೆಂಡತಿಗೆ ಗಂಡನೊಬ್ಬ, ನಂಬಬಲ್ಲ ಭಕ್ತನಿಗೆ ದೇವರೊಬ್ಬ. ಅನ್ಯ ದೈವವೆಂಬುದು ಮುಂದಿಂದ ಹೇಳೋದಿಲ್ಲ, ನೀವೇ ಆಧಾರ ಕಾಣಿರೋ. ದೇವರಿರೋದು ಒಬ್ಬನು. ಒಂದರ ಮೇಲೆ ನಿಷ್ಠೆಯಿಂದ ಹಿಡಿದು ನಿಮಗೇನು ಬೇಕು ಬೇಡ ಎಲ್ಲವನ್ನೂ ಈಡೇರಿಸುವಂಥ ಶಕ್ತಿ ಅದು. ಲಿಂಗ ಅಂದರೆ ಕಾಮಧೇನು ಕಲ್ಪವೃಕ್ಷ ಇದ್ದಂಗೆ. ಗೊತ್ತಿಲ್ಲ ನಿಮಗೆ ನಮ್ಮ ಪರಿಸ್ಥಿತಿ ಏನಾಗ್ಬಿಟ್ಟದೆ ಅಂತ ಹೇಳಿದರೆ, ಒಬ್ಬ ಭಿಕ್ಷುಕ ಬಹಳ ಬಡವ, ಭಿಕ್ಷೆ ಬೇಡ್ತಾ ಹೋಗ್ತಿದ್ದ. ಒಬ್ಬ ಸಾಧು ಅವನ ಮೇಲೆ ಬಹಳ ಕರುಣೆಯಿಂದ ಏನು ಮಾಡ್ದ, ಅವನ ಕೈಗೊಂದು ಅಕ್ಷಯ ಪಾತ್ರೆ ಕೊಟ್ಟ. ನೀನು ಬೇಡಿದ್ದನ್ನೆಲ್ಲ ಕೊಡುವಂಥದ್ದಿದು, ಈ ಪಾತ್ರೆ ಹಿಡ್ಕೋ, ನೀನು ದಿನ ಮನೆ ಸುತ್ತೋದು ಭಿಕ್ಷೆ ಬೇಡೋದು ತಪ್ಪುತ್ತೆ ಅಂತ ಒಂದು ಅಕ್ಷಯ ಪಾತ್ರೆ ಕೊಟ್ಟು ಗುರು ಹೋದ. ಇವ ಏನು ಮಾಡ್ದ, ಮತ್ತು ಆ ಗುರು ಒಂದು ಪಾತ್ರೆನೇ ಕೊಟ್ಟನಲ್ಲಿ ಇವ ಭಿಕ್ಷೆ ಬೇಡೋದು ಅಂತ ಮತ್ತೆ ಅಕ್ಷಯ ಪಾತ್ರೆ ಇಟ್ಕೊಂಡು ಏನು ಮಾಡ್ದ, ಕೇಳಿದ್ದನ್ನು ಕೊಡುತ್ತೆ ಅನ್ನೋ ಪ್ರಜ್ಞೆ ಇಲ್ಲದೆ ಅದನ್ನೇ ಭಿಕ್ಷೆ ಪಾತ್ರೆ ಬೇಡ್ಕೊಂಡು ಭಿಕ್ಷೆ ಬೇಡ್ಕೊಂತ ಹೋದ ಅವ. ಹಂಗೆ ಲಿಂಗ ಅನ್ನೋ ಅಕ್ಷಯ ಪಾತ್ರೆ ನಿಮ್ಮ ಕೈಯಾಗ ಕೊಟ್ಟರೆ ನಾವೇನು ಮಾಡ್ತಿದ್ದೀವಿ? ಭಿಕ್ಷಾ ಪಾತ್ರೆ ಮಾಡ್ಕೊಂಡಿದ್ದೀವಿ ಅದನ್ನು. ಅದರ ಪ್ರಜ್ಞೆ ಇಲ್ಲ ನಮಗೆ ಇವತ್ತದು, ಅದರ ಪ್ರಜ್ಞೆ ಇಲ್ಲ. ಇಬ್ಬರು ಮೂವರು, ವೇದ ಉಪನಿಷತ್ತುಗಳು ಹೇಳ್ತವೆ ಈ ಮಾತನ್ನು. ಇಬ್ಬರು ಮೂವರು ದೇವರೆಂದು ಉಬ್ಬುಬ್ಬಿ ಮಾತನಾಡಬೇಡ. ಇಬ್ಬರು ಮೂವರು ದೇವರೆಂದು ಉಬ್ಬುಬ್ಬಿ ಮಾತನಾಡಬೇಡ. ಕೂಡಲ ಸಂಗಮ ದೇವನಲ್ಲದೆ ಇಲ್ಲವೆಂದಿತ್ತು ವೇದ. ವೇದಗಳು ಕೂಡ ದೇವನೊಬ್ಬ ಅಂತ ಹೇಳ್ತದೆ. ಈ ಜಗತ್ತಿಗೆ ಸೃಷ್ಟಿಕರ್ತ ಒಬ್ಬನೇ ದೇವರು. ಅವನ್ನ ನಾವು ಎದೆ ಮೇಲೆ ಕಟ್ಕೊಂಡಿದ್ದೀವಿ, ಅವನನ್ನು ನಾವು ಎದೆ ಮೇಲೆ ಕಟ್ಕೊಂಡಿದ್ದೀವಿ. ನಮ್ಮಂಥ ಭಾಗ್ಯಶಾಲಿಗಳು ಬಹುಶಃ ಜಗತ್ತಿನಲ್ಲಿ ಯಾರೂ ಇಲ್ಲ, ಜಗತ್ತಿನಲ್ಲಿ ಯಾರೂ ಇಲ್ಲ. ಹಾಗಾಗಿ ಆ ಲಿಂಗವನ್ನು ಒಂದನ್ನೇ ಪೂಜೆ ಮಾಡತಕ್ಕಂಥದ್ದು, ಒಂದು ನಿಷ್ಠೆಯಿಂದ, ಒಂದು ನಂಬಿಕೆಯಿಂದ, ಒಂದು ಶರಣಾಗತಿಯಿಂದ. ನೀವೇನು ಕೇಳಿದ್ರು, ನೀವು ಮುಕ್ತಿ ಕೇಳಿದ್ರು ಕೊಡ್ತದೆ,
ಶ್ರೀಮಂತಿಕೆ ಕೇಳಿದರೂ ಕೊಡ್ತದೆ, ಸಂಪತ್ತು ಕೇಳಿದರೂ ಕೊಡ್ತದೆ, ಜ್ಞಾನ ಕೇಳಿದರೂ ಕೊಡ್ತದೆ. ನಿಮ್ಮ ಬುದ್ಧಿಗೆ ತಕ್ಕ ಹಾಗೆ, ನಿಮ್ಮ ಶಕ್ತಿಗೆ ತಕ್ಕ ಹಾಗೆ ನೀವೇನು ಕೇಳಿದರೂ ಕೊಡುವಂಥ ಕಾಮಧೇನು ಕಲ್ಪವೃಕ್ಷ ಯಾವುದು ಅಂದರೆ ಲಿಂಗ. ಹಾಗಾಗಿ ಏಕದೇವೋಪಾಸನೆಯನ್ನು ಹೇಳತಕ್ಕಂಥದ್ದೇ ಲಿಂಗಾಚಾರ. ಲಿಂಗವನ್ನು ಕಟ್ಟಿಕೊಂಡು ಅಷ್ಟಾವರಣಗಳನ್ನು ತಿಳ್ಕೊಂಡು ನಮ್ಮ ಜೀವನದಲ್ಲಿ ಸದಾ ಆಚಾರವಂತರಾಗಿರ್ತಕ್ಕಂಥದ್ದೇ ಸದಾಚಾರ. ಸದಾ ಲಿಂಗವನ್ನು ಕಟ್ಟಿಕೊಂಡು ಸುಳ್ಳು, ವಂಚನೆ, ಮೋಸ ಮಾಡಲಾರ್ದಂಗೆ ಸಜ್ಜನ ಕಾಯಕದಿಂದ ಅಂದರೆ ಸತ್ಯಶುದ್ಧ ಕಾಯಕದಿಂದ ತಂದು ಗುರುಲಿಂಗ ಜಂಗಮಕ್ಕೆ ಅರ್ಪಿಸಿ ಸತ್ಯಶುದ್ಧವಾಗಿ ಬದುಕತಕ್ಕಂಥದ್ದೇ ಸದಾಚಾರ. ದುರ್ವ್ಯಸನಿ ದುರಾಚಾರಿ ಎಂದೆನಿಸದಿರಯ್ಯ, ಬಸವಣ್ಣವ್ರು ಹೇಳ್ತಾರೆ ದೇವರಿಗೆ. ಲಿಂಗ ವ್ಯಸನಿ ಲಿಂಗ ಪ್ರೇಮಿ ಎಂದೆನಿಸಯ್ಯ. ನನ್ನನ್ನು ದುಶ್ಚಟ ದುರ್ಗುಣಗಳಿಗೆ ಬಲಿಯಾಗದೆ ಯಾವುದೇ ರೀತಿಯ ಕಾಯ ವಾಚ ಮನಸ್ಸ ಎಲ್ಲ ದೃಷ್ಟಿಯಿಂದಲೂ ನನ್ನನ್ನು ಪರಿಶುದ್ಧವಾಗಿಡು, ನನ್ನನ್ನು ಕಳಬೇಡ, ಕಳ್ಳತನವನ್ನು ಮಾಡಲಿಕ್ಕೆ ಹಚ್ಚಬೇಡ. ನಮ್ಮ ಪಂಚೇಂದ್ರಿಯಗಳಿಂದನೂ ಕಳ್ಳತನ ಮಾಡ್ತೀವಂತ ನಾವು. ಬರೀ ಮತ್ತೊಬ್ಬರು ವಸ್ತು ಮೈಯಿಂದ ಕದಿಯುವಂಥದ್ದಲ್ಲ, ಕದ್ದು ನೋಡೋದು, ಕಣ್ಣು ಮಾಡೋ ಕಳ್ಳತನ. ಕದ್ದು ನೋಡೋದು ಗೊತ್ತಲ್ಲ ನಿಮಗೆ, ಕದ್ದು ಕೇಳೋದು, ಕಿವಿ ಮಾಡೋ ಕಳ್ಳತನ, ಕದ್ದು ತಿನ್ನೋದು, ನಾಲಿಗೆ ಮಾಡೋ ಕಳ್ಳತನ. ನಾವು ಪಂಚೇಂದ್ರಿಯಗಳಿಂದನೂ ಕಳ್ಳತನವನ್ನು ಮಾಡಬಾರದು. ಇದೇ ಸದಾಚಾರ. ಕೊಲಬೇಡ. ಒಬ್ಬನನ್ನು ಮತ್ತೊಬ್ಬ ಅಂದರೆ ಮೈ, ಮಾತು, ಮನಸ್ಸು ಮೂರರಿಂದ ಕೊಲ್ತಾನಂತೆ. ಮೈಯಿಂದ ಮಾಡ್ತಕ್ಕಂಥ ಕೊಲೆ, ಚಾಕು ಏನೋ ತೊಗೊಂಡು ತಿವಿಯುವಂಥದ್ದೇನಿದೆ, ಇದು ಮೈಯಿಂದ ಮಾಡ್ತಕ್ಕಂಥ ಕೊಲೆ. ಮಾತಿನಿಂದ ಮಾಡ್ತಕ್ಕಂಥದ್ದಂದರೆ ಇನ್ನೊಬ್ಬರಿಗೆ ಚುಚ್ಚಿ ಮಾತಾಡೋದು, ಇನ್ನೊಬ್ಬರ ಮನಸ್ಸಿಗೆ ನೋವಾಗುವಂಗೆ ಮಾತಾಡೋದು. ನಾವೇನು ಭಾರಿ ಪರಿಶುದ್ಧರು ಅನ್ನಂಗೆ ಮತ್ತೊಬ್ಬರ ತಪ್ಪುಗಳನ್ನೇ ಎಣಿಸ್ತಿರು. ಮನುಷ್ಯರಾದವರು ಯಾರೂ ಪರಿಪೂರ್ಣರೇನಲ್ಲ. ಎಲ್ಲರೂ ಕೆಲವರಿಗೆ ಭಾಳ ಪ್ರಮಾಣದಲ್ಲಿ ಒಳ್ಳೆ ಗುಣ ಇದ್ದರೆ ಒಂದಿಷ್ಟು ಪ್ರಮಾಣ, ಕೆಲವರಲ್ಲಿ ಭಾಳ ಕೆಟ್ಟ ಗುಣಗಳಿದ್ರೆ ಒಂದು ಹಂಗೆ. ಆದರೆ ಎಲ್ಲರೂ ಕೂಡ ತಪ್ಪು ಒಪ್ಪುಗಳು ನಡೀತಾ ಇರ್ತದೆ. ಹಾಗಾಗಿ ಮಾತಿನಿಂದನೂ ಕೂಡ ಮತ್ತೊಬ್ಬರಿಗೆ ನೋವನ್ನು ತರಬಾರ್ದು. ಮನಸ್ಸಿನಿಂದನೂ ನಾವು ಒಳಗಡೆ ಲಟ್ಟಿಗೆ ತೆಗಿತಿರ್ತೀವಿ, ಅವ್ರ ಮನೆ ಸುಟ್ಟೋಗ್ಲಿ, ಇವ್ರ ಮನೆ ಕೆಟ್ಟೋಗ್ಲಿ, ಹಾಳಾಗಲಿ. ಒಂದು ಸರಿ ಅಕ್ಬರ ರಾಜ ಬೀರಬಲ್ಗೆ ಕೇಳಿದ್ನಂತೆ, ಬೀರಬಲ್ ನನ್ನ ಅಂಗೈಯಲ್ಲಿ ಯಾಕೆ ಕೂದಲಿಲ್ಲ ಅಂತ ಕೇಳಿದ್ನಂತೆ. ಅದಕ್ಕೆ ಬೀರಬಲ್ ಹೇಳಿದ್ನಂತೆ, ಮಹಾರಾಜ ತಾವು ಬಹುಮಾನ ಕೊಟ್ಟು ತಮ್ಮ ಅಂಗೈಯಲ್ಲಿ ಕೂದುದ್ರವೇನಂತೆ. ನಿನ್ನ ಅಂಗೈಯಲ್ಲಿ ಯಾಕಿಲ್ಲ, ನೀವು ಕೊಡೋದನ್ನು ನಾನು ತಗೊಂಡು ನನ್ನ ಅಂಗೈಯಲ್ಲಿ ಕೂದಲಿದ್ರೆ. ಮತ್ತು ಇಷ್ಟೊಂದು ಆಸ್ಥಾನದಲ್ಲಿ ಪಂಡಿತರೆಲ್ಲ ಕೂತಾರಲ್ಲ, ಅವ್ರ ಅಂಗೈಯಲ್ಲೆಲ್ಲ ಯಾಕಿಲ್ಲ, ನೀವು ಕೊಡೋದನ್ನು ನಾನು ತಗೊಳ್ಳೋದನ್ನು ನೋಡಿ ಕೈ ಹಿಂಗೆ ಇಜುಕಿ ಮತ್ಸರ. ಮನಸ್ಸಿನಿಂದನೂ ಇನ್ನೊಬ್ಬರಿಗೆ ಕೆಟ್ಟದನ್ನು ಬಯಸಬಾರ್ದು. ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಸುಳ್ಳನ್ನು ಹೇಳಬಾರದು. ಸುಳ್ಳಿನಿಂದ ಸಾಕಷ್ಟು ಅನಾಹುತಗಳು ಆಗ್ತವೆ. ಮುನಿಯಬೇಡ, ತನಗೆ ಮುನಿಯುವವರಿಗೆ ಕೋಪಿಸಬಾರ್ದಂತ. ಒಂದಿಷ್ಟು ಯಾವಾಗಲೂ ಪ್ರಶಾಂತವಾಗಿರಬೇಕು, ಪ್ರಸನ್ನತೆಯಿಂದ ಇರಬೇಕು. ತನಗೆ ಮುನಿಯುವವರಿಗೆ ತಾ ಮುನಿಯಲೇಕಯ್ಯ, ತನಗಾದ ಹಾಗೇನು ಅವರಿಗಾದ ಚೇಗೆ ಏನು, ತನುವಿನ ಕೋಪ ತನ್ನ ಸುಟ್ಟಲ್ಲದೆ ನೆರಮನೆಯ ಸುಡದು ಅಂತ ಹೇಳ್ತಾರೆ. ಕೋಪಿ ಮಜ್ಜನ ಕೆರೆದರೆ ರಕ್ತದ ಧಾರೆ ಅಂತಾರೆ. ಕೋಪಿ ಮಜ್ಜನ ಕೆರೆದರೆ ರಕ್ತದ ಧಾರೆ, ಪಾಪಿ ಹೂವನೇರಿಸಲು ಮಸದಾಯುಧದ ಗಾಯ. ಇನ್ನೊಬ್ಬರಿಗೆ ಮೋಸ ವಂಚನೆಗಳು ಎಲ್ಲ ಮಾಡಿ ದಿನ ಬಂದಿಂಗೆ ಪೂಜೆ ಮಾಡ್ತಿದ್ರೆ ಏನು ಪ್ರಯೋಜನ? ಹಾಗಾಗಿ ಸಜ್ಜನಳಾಗಿ ಮಜ್ಜನ ಕೆರೆವೆ, ಶಾಂತಳಾಗಿ ಪೂಜೆಯ ಮಾಡುವೆ, ಸಮರತಿಯಿಂದಲೇ ನಿಮ್ಮನೆ ಹಾಡುವೆ ಅಂತಳಕ್ಕ ಮಹಾದೇವಿ. ಸಜ್ಜನ ಗುಣಗಳಿಂದ, ಸದ್ಗುಣಗಳಿಂದ ಭಗವಂತನ ಪೂಜೆ ಪ್ರಾರ್ಥನೆಯನ್ನು ಮಾಡಿದರೆ ಮಾತ್ರ ಅವನಿಗೆ ಒಪ್ಪಿಗೆ ಆಗುತ್ತಂಥದ್ದು. ಅದಕ್ಕೆ ಬಸವಣ್ಣವ್ರು ಹೇಳೋದು, ಮನೆಯೊಳಗೆ ಮನೆಯೊಡೆಯನಿದ್ದಾನೋ ಇಲ್ಲವೋ, ಹೊಸ್ತಿಲಲ್ಲಿ ಹುಲ್ಲು ಹುಟ್ಟಿ ಮನೆಯೊಳಗೆ ರಜ ತುಂಬಿ. ಒಂದು ಸರಿ ದಾರಿಲಿ ಹೊರಟಿದ್ರು, ಒಂದು ಮನೆ ಸುತ್ತ ಹುಲ್ಲು ಬೆಳೆದಿತ್ತು.
ಒಂಚೂರು ಹಂಗೆ ಒಳಗಡೆ ಹೋಗಿ ನೋಡಿದ್ರು, ಅಲ್ಲಿ ಏನು ತುಂಬಿತ್ತು? ರಜಾ ಅಂದರೆ ಜಾಡು, ಏನಂತೀರಿ ನೀವು ಅದಕ್ಕೆ? ಬಲೆ, ಜೇಡ್ರ ಬಲೆ, ಜಾಡ್ಬಿ ತುಂಬಿತ್ತು. ಅಲ್ಲಿ ತುಂಬಿದೆ, ಹೊಸ್ತಿಲಲ್ಲಿ ಕಸ ಇದೆ, ಹುಲ್ಲುಟ್ಟಿದೆ, ಒಳಗಡೆ ರಜ ತುಂಬಿದೆ ಅಂದರೆ ಆ ಮನೆ ಒಳಗೆ ಆ ಮನೆಯ ಒಡೆಯ ಇಲ್ಲ ಅಂತ ಅರ್ಥ. ಹೌದಾ? ಹಂಗೆ ಈ ಶರೀರ ಅನ್ನುವಂಥದ್ದು ಒಂದು ಮನೆ. ಈ ಮನೆ ಬಾಗಿಲು ಯಾವುದು ಅಂದ್ರೆ ಬಾಯಿ. ಒಳಗೆಲ್ಲ ತುಂಬೋದು ಎದರಿಂದ? ಬಾಯಿಂದನೇ. ಇಂಥ ಹೊಸ್ತಿಲಲ್ಲಿ ಹುಲ್ಲು ಹುಟ್ಟಿ ಮನೆಯೊಳಗೆ ರಜ ತುಂಬಿ ಮನೆಯೊಳಗೆ ಮನೆಯೊಡೆಯನಿಲ್ಲ. ತನುವಿನಲ್ಲಿ ಹುಸಿ ತುಂಬಿ ಮನದಲ್ಲಿ ವಿಷಯ ತುಂಬಿ, ನಮ್ಮೊಳಗೂ ಕೂಡ ಬಾಯಿಂದ ಸುಳ್ಳು ಹೇಳೋದು, ಮೋಸ ಮಾಡೋದು, ವಂಚನೆ ಮಾಡೋದು, ಕೆಟ್ಟ ಮಾತುಗಳನ್ನು ಆಡ್ತಾ ಇದ್ದರೆ ಒಳಗಡೆ ಬರೀ ಪಾಪಕರ್ಮಗಳ ರಜನೆ ತುಂಬಿರುತ್ತಂಥದ್ದು. ಈಗ ಒಬ್ಬ ಸಾಮಾನ್ಯ ಮನುಷ್ಯ ಒಂದು ಮನೆಗೆ ಹೋದಾಗ ಅಲ್ಲಿ ಸಿಕ್ಕಾಪಟ್ಟೆ ಜಾಡಿತ್ತು, ಆಮೇಲೆ ಕಸ ತುಂಬಿತ್ತು ಅಂತ ಹೇಳಿದರೆ ನಾವೇನು ಮಾಡ್ತೀವಿ? ನಾವು ಕಾಮಕ್ರೋಧ ಲೋಭ ಮೋಹ ಮದಮತ್ಸರ ತುಂಬಿರುವಂಥ ಮನುಷ್ಯನೇ ಆ ಕೊಳೆಯಾದ ಜಾಗದಲ್ಲಿ ಕೂಡಕ್ಕೆ ಇಷ್ಟಪಡಲ್ಲ ನಾವು. ಹೌದಾ? ಅದನ್ನೊಂಚೂರು ಒರೆಸ್ಕೊಂಡು ಕಸ ಕಿತ್ಕೊಂಡು ನಮ್ಮ ಕೈಯಲ್ಲಿ ಏನಾರ ಇದ್ದರೆ ಅದನ್ನು ಸ್ವಚ್ಛ ಮಾಡ್ಕೊಂಡು ಅಲ್ಲಿ ಕೂಡಕ್ಕೆ ಇಷ್ಟಪಡ್ತೀವಿ. ಹೌದಾ? ಸಾಮಾನ್ಯ ಮನುಷ್ಯರೇ ನಾವಲ್ಲಿ ಸ್ವಚ್ಛ ಮಾಡ್ಕೊಂಡು ಕೂಡಕ್ಕೆ ಇಷ್ಟಪಡ್ತೀವಿ ಅಂದರೆ ನಮ್ಮಲ್ಲಿ ಇಷ್ಟೊಂದು ಹೊಲಸು ತುಂಬ ಇದ್ದಾಗ ಆ ಪರಮಾತ್ಮ ನಿರ್ವಿಕಲ್ಪನಾಗಿರ್ತಕ್ಕಂಥ ನಿರಂಜನನಾಗಿರ್ತಕ್ಕಂಥ ದೇವರು ನಮ್ಮೊಳಗೆ ಹೆಂಗೆ ವಾಸ ಮಾಡ್ತಾನೆ? ಹೌದಿಲ್ರಿ? ಅವನ್ನೆಲ್ಲ ಕಳ್ಕೊಂಡಾಗಲೇ ನಮ್ಮೊಳಗೆ ಹೋಗೋದವನು. ಆ ಎಲ್ಲ ಗುಣಗಳನ್ನು ಕಳ್ಕೊಂಡಾಗಲೇ, ನಾವು ಒಳಗಡೆ ತಿಳಿಯಾದಾಗಲೇ ಪರಮಾತ್ಮನನ್ನು ಕಂಡುಕೊಳ್ಳಿಕ್ಕೆ ಸಾಧ್ಯ. ಹಾಗಾಗಿ ಸದಾಚಾರ ಸದ್ಭಕ್ತಿ ಇಲ್ಲದವರ ನೊಲ್ಲನಯ್ಯ ಅಂತ ಹೇಳ್ತಾರೆ. ಸದಾಚಾರ ಸದ್ಭಕ್ತಿ ಇರಲಿಲ್ಲ ಅಂದರೆ ಒಳಗೆ ಕುಟಿಲ, ಹೊರಗೆ ವಿನಯವಾಗಿ ಸದ್ಭಕ್ತರೆನಿಸಿ ಕೊಂಬುವರ ಬಲ್ಲ ನೊಲ್ಲನಯ್ಯ ಲಿಂಗವು. ಒಳಗೆ ಕುಟಿಲ, ಹೊರಗೆ ವಿನಯತನ. ಮ್ಯಾಲೆ ನೋಡ್ಬೇಕೇನು ಎಂಥ ಶರಣ ಇವ, ಎಂಥ ಶರಣೆ ಅಂತ ಅನ್ನಿಸ್ಕೊಳಂಗಿರ್ತಾರೆ. ಏನು ಹಣೆ ತುಂಬ ವಿಭೂತಿ ರುದ್ರಾಕ್ಷಿ ಎಲ್ಲ ಇರ್ತದೆ, ಬರೀ ಒಳಗಡೆ ಕತ್ರಿ ಬುದ್ಧಿನೇ ಇರ್ತದೆ. ಹಿಂಗಿದ್ರೆ ದೇವರವರನ್ನು ಮೆಚ್ಚೋದಿಲ್ಲ. ಒಳಗೆ ಕುಟಿಲ, ಹೊರಗೆ ವಿನಯವಾಗಿ ಸದ್ಭಕ್ತರೆನಿಸಿಕೊಂಬುವರ ಬಲ್ಲ ನೊಲ್ಲನಯ್ಯ ಲಿಂಗವು. ಅವರು ಸತ್ಪಥಕ್ಕೆ ಸಲ್ಲರಯ್ಯ. ಅವರು ಭಗವಂತನ ಹತ್ರಕ್ಕೆ ಹೋಗಲಿಕ್ಕೆ ಅವರು ಸಲ್ಲರು ಅಂತ ಹೇಳ್ತಾರೆ. ಹಾಗಾಗಿ ಸದಾಚಾರದಲ್ಲಿ ಏನು ಹೇಳ್ತಾರೆ ಅಂದರೆ, ಯಾವಾಗಲೂ ನಮ್ಮಲ್ಲಿ ಸದ್ಗುಣಗಳಿಂದ ಲಿಂಗಧಾರಿಯಾಗಿರ್ತಕ್ಕಂಥವನು, ಅಷ್ಟಾವರಣಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಿರ್ತಕ್ಕಂಥವನು ಆದಷ್ಟು ಸದಾಚಾರದಿಂದ ಬದುಕಬೇಕು. ಇನ್ನೊಬ್ಬರಿಗೆ ಮೋಸ, ವಂಚನೆ, ಹುಸಿ, ಕಳವು ಇಂಥವೆಲ್ಲವೂ ಕೂಡ ಮಾಡದೆ, ಆಮೇಲೆ ಸತ್ಯಶುದ್ಧ ಕಾಯಕವನ್ನು ಮಾಡಬೇಕು. ನಮಗೆ ಎಷ್ಟು ಬೇಕೋ ಅಷ್ಟನ್ನು ಇಟ್ಕೊಳ್ಬೇಕು. ಹೆಚ್ಚಾಗಿರೋದನ್ನು ಸಮಾಜಕ್ಕೆ ಬಳಸಬೇಕು. ಸದಾಚಾರದಲ್ಲಿ ಇದೆ. ಎಲ್ಲರೂ ಕಾಯಕ ಮಾಡೇ ಜೀವನ ಮಾಡಬೇಕು. ಈ ದೇವರ ಸೃಷ್ಟಿ ಏನಿದೆ ಅಲ್ಲ, ಇದು ಯಾವಾಗಲೂ ಚಲನಶೀಲ ಸೃಷ್ಟಿ. ಇಲ್ಲಿ ಎಲ್ಲವೂ ದೇವರು ಯಾರ್ಯಾರಿಗೆ ಏನೇನು ಕಾಯಕಗಳನ್ನು ಕೊಟ್ಟಿದ್ದಾನೆ ಅವೆಲ್ಲವೂ ನಿರಂತರ ಕಾಯಕದಲ್ಲಿ ಮಗ್ನರಾಗಿದ್ದವು. ಹಗಲು ರಾತ್ರಿ, ಹಗಲಾಗೋ ಟೈಮಿಗೆ ಹಗಲಾಗುತ್ತೆ, ರಾತ್ರಿ ಆಗೋ ಟೈಮಿಗೆ ರಾತ್ರಿ ಆಗ್ತದೆ. ಸೂರ್ಯ ಉದಯ ಆಗೋ ಟೈಮಿಗೆ ಉದಯ ಆಗ್ತಾನೆ, ಮುಳುಗೋ ಟೈಮಿಗೆ ಮುಳುಗ್ತಾನೆ. ಭೂಮಿ ತನ್ನ ಸುತ್ತುವಂಥ ಕಾಯಕವನ್ನು ಅದು ಮಾಡ್ತಾ ಇದೆ. ಗಾಳಿ ತನ್ನ ಬೀಸುವಂಥ ಕಾಯಕವನ್ನು ಅದು ಎಂದಾರ ನಿಲ್ಲಿಸವೇನ್ರಿ? ಅವು ನಿಲ್ಲಿಸಿರೇನಾಗ್ತದೆ? ಒಂದು 5 ನಿಮಿಷ ಗಾಳಿ ಬೀಸೋದನ್ನು ನಿಲ್ಲಿಸಿ ನೋಡ್ರಿ ಬೇಕಾ. ಗಾಳಿ ತನ್ನ ಕಾಯಕವನ್ನು ತಾನು ಬೀಸೋ ಕೆಲಸ ಮಾಡ್ತದೆ. ಬೆಂಕಿ ತಾನು ಸುಡುವಂಥ ತನ್ನ ಕಾಯಕವನ್ನು ಮಾಡ್ತದೆ. ಮಳೆ ತಾನು ಸುರಿಸುವಂಥ ಕಾಯಕವನ್ನು ಮಾಡ್ತದೆ. ಎಲ್ಲವೂ ಕೂಡ ಈ ಸೃಷ್ಟಿಯಲ್ಲಿ ಏನೇನಿದ್ದಾವೆ ಎಲ್ಲವೂ ತಮ್ಮ ಕಾಯಕಗಳನ್ನು ತಾವು ಮಾಡ್ತವೆ, ಯಾವೂ ನಿಲ್ಲಿಸಿಲ್ಲ. ಪ್ರಾಣಿ ಪಕ್ಷಿಗಳು ಅಷ್ಟೇ, ತಮ್ಮ ಕರ್ತವ್ಯ ಏನಿದೆ ಅದು ಮಾಡ್ತದೆ. ವಾಯುಗುಣವ ಸರ್ಪ ಬಲ್ಲದು, ಮಧುರ ಗುಣವ ಇರುವೆ ಬಲ್ಲದು, ಗೋತ್ರದ ಗುಣವ ಕಾಗೆ ಬಲ್ಲದು, ವೇಳೆಯ ಗುಣವ ಕೋಳಿ ಬಲ್ಲದು. ಅವಕ್ಕೆಲ್ಲ ಯಾರು ಕೂಗ ಕೇಳ್ತಾರೆ ಕೋಳಿಗೆ? ದೇವರದಕ್ಕೆ ಅದನ್ನು ವಹಿಸ್ಕೊಟ್ಟಿದ್ದಾನೆ. ಆ ಕರ್ತವ್ಯವನ್ನದು ನೀವು ಕೇಳ್ರಿ ಬಿಡ್ರಿ, ಅವುಗಳ ಕರ್ತವ್ಯ. ಆ ಎಲ್ಲ ಪ್ರಾಣಿ ಪಕ್ಷಿಗಳು ತಮ್ಮ ಕರ್ತವ್ಯವನ್ನು ಮಾಡ್ತಾ ಇದ್ದಾವೆ.
ಮನುಷ್ಯನಾಗಿ ನಾವು ನಮ್ಮ ಕಾಯಕ ಮಾಡದೇ ಇದ್ದರೆ ಆ ಕಾಗೆ ಕೋಳಿಗಳಿಗಿಂತ ಕಷ್ಟ ಅಂದರು. ಕಾಯಕದಲ್ಲಿ ನಿರತನಾದಡೆ ಗುರು ದರ್ಶನವಾದರೂ ಮರೆಯಬೇಕು, ಲಿಂಗ ಪೂಜೆಯನ್ನಾದರೂ ಮರೆಯಬೇಕು, ಜಂಗಮ ಮುಂದಿದ್ದರೂ ಹಂಗು ಹರಿಯಬೇಕು ಅಂತ ಹೇಳ್ತಾರೆ. ಯಾಕೆಂದರೆ ಕಾಯಕವೇ ಕೈಲಾಸವಾದ ಕಾರಣ. ಕಾಯಕವೇ ಕೈಲಾಸವಾದ ಕಾರಣ. ಕಾಯಕಕ್ಕೆ ಎಷ್ಟು ಪ್ರಾಧಾನ್ಯತೆ ಇತ್ತು ಅಂದರೆ ಒಂದು ನುಲಿಯ ಚಂದಯ್ಯನ ಘಟನೆ. ಅದು ಏನೇ ಆಗಿದ್ರೂ ಕೂಡ ಚನ್ನಬಸವಣ್ಣನ ವಚನದಲ್ಲಿ, ಪ್ರಭುದೇವರ ವಚನಗಳಲ್ಲಿ, ಬಸವಣ್ಣರ ವಚನದಲ್ಲಿ ನುಲಿಯ ಚಂದಯ್ಯನ ಘಟನೆ ಪ್ರಸ್ತಾಪ ಆಗ್ತದೆ. ನುಲಿಯ ಚಂದಯ್ಯ ಒಬ್ಬ ಶರಣ. ಅವನ ಕಾಯಕ ಏನು ಅಂದರೆ ನೀರಲ್ಲಿ ಹೋಗಿ, ಅದಕ್ಕೆ ನಮ್ಮ ಕಡೆ ಆಪು ಅಂತಾರೆ, ನಿಮ್ಮ ಕಡೆ ಏನಂತಾರೆ ಗೊತ್ತಿಲ್ಲ, ಹಗ್ಗ ಹೊಸಿತಾರಲ್ಲ, ಜನ್ಮು, ಅದನ್ನು ಸೆಣಬು, ಅದನ್ನು ಕತ್ತರಿಸ್ಕೊಂಡು ಬಂದು ಹಗ್ಗ ಹೊಸದು ಮಾರಾಟ ಮಾಡೋದು ಅವನ ಕಾಯಕ. ಕಲ್ಯಾಣ ರಾಜ್ಯದಲ್ಲಿ ಕಾಯಕ ಮಾಡದೆ ಜೀವನ ಮಾಡುವಂಥ ಹಕ್ಕು ಯಾರಿಗೂ ಇಲ್ಲ. ಎಲ್ಲರೂ ಕಾಯಕವನ್ನು ಮಾಡಬೇಕು. ಅವನು ಕೂಡ ತನ್ನ ಕಾಯಕವನ್ನು ಮಾಡಲಿಕ್ಕೆ ಆ ನೀರಿನಲ್ಲಿ ಬೆಳೆದಿರುತ್ತೆ, ಅದನ್ನು ಕೊಯ್ಕೊಂಬರಕ್ಕೆ ಹೋಗಿದ್ದ. ಆ ಬಗ್ಗೆ ಕೊಯ್ಯುವಾಗ ಏನಾಗಿತ್ತು ಅಂದರೆ ಲಿಂಗ ನೀರಿನೊಳಗೆ ಬಿದ್ದೋಗ್ಬಿಟ್ಟಿತ್ತು. ಶರಣರ ತತ್ವ ಏನು ಅಂದರೆ ಕಾಯಕ ಮಾಡೋ ಟೈಮಿಗೆ ಕಾಯಕವನ್ನೇ ಮಾಡಬೇಕು. ನೀವು ಯಾರು ಬಂದರೆ ಹರಟೆ ಹೊಡ್ಕೊಂಡು, ನಮ್ಮ ಡಿಪಾರ್ಟ್ಮೆಂಟು ಗೌರ್ಮೆಂಟ್ ಆಫೀಸು ಗೊತ್ತಲ್ಲ ನಿಮಗೆ, ಏನೇನಾರ ಮಾಡಿ ಬಂದವರು ಅದು ಇದು ಹರಟೆ ಹೊಡ್ಕೊಂಡು ಒಟ್ಟು ಚಹಾ ಕುಡಿದು ಕಾಫಿ ಕುಡಿದು ಸಮಯ ವೇಸ್ಟ್ ಮಾಡಿ ಬಂದು ಬಿಡೋದು, ಹಂಗಿರಲಿಲ್ಲ. ದೇವರು ಬಂದರೂ ಮಾತಾಡಿಸ್ತಿರ್ಲಿಲ್ಲ ಅಂತವ್ರನ್ನ. ನನ್ನ ಮೊನ್ನೆ ಯಾವುದೋ ಹೇಳಿದ್ನಲ್ಲ, ನಮ್ಮ ಧೂಳಯ್ಯ ಅಲ್ಲ, ಮಾದಾರ ಧೂಳಯ್ಯ, ಅವನು ಕಾಯಕ ಮಾಡ್ತಿದ್ದಂತೆ. ಕಾಯಕ ಮಾಡುವಾಗ ದೇವರು ಪ್ರತ್ಯಕ್ಷ ಆಗಿ ಬಂದಂತೆ, ಧೂಳಯ್ಯ ಬಾ ಒಂದಿಷ್ಟು ಕುತ್ಕೊಂಡು ಮಾತಾಡೋಣ ಅನ್ನಂತೆ. ಯಾರಿಗೆ? ಧೂಳಯ್ಯಗೆ. ಅದಕ್ಕೆ ಧೂಳಯ್ಯ ಹೇಳಿದ್ನಂತೆ, ನೀನು ಕಾಯಕ ಮಾಡೋ ಟೈಮಿಗೆ ನಿನ್ನ ಹತ್ರ ಮಾತಾಡೋಕ್ಕೆ ನನಗೆಲ್ಲ ಸಮಯ ಇದೆ, ನಿನ್ನ ಸೋಂಬೇರಿ ಭಕ್ತರನ್ನ ಹುಡ್ಕೊಂಡು ಹೋಗು ಅನ್ನಂತ. ಈ ಸಮಯದಲ್ಲಿ ನಿನ್ನ ಜೊತೆ ಮಾತಾಡ್ಲಿಕ್ಕೆ ನನಗೆ ಸಮಯ ಇಲ್ಲ. ನಿನಗೆ ಒಂದು ವೇಳೆ ನನ್ನ ಜೊತೆ ಮಾತೇ ಆಡಬೇಕು ಅಂತಿದ್ದರೆ ನನಗೆ ಒಂದು ದಿನಕ್ಕಿಷ್ಟು ಕಾಯಕ ಮಾಡಬೇಕು ಅಂತ ನನ್ನ ರೂಲ್ಸ್ ಇದೆ. ನೀನು ಬಂದು ನನಗೆ ಸಹಾಯ ಮಾಡು, ಆಮೇಲೆ ಕುಂತು ಮಾತಾಡೋಣ. ಬಸವಣ್ಣನ ರಾಜ್ಯ ಏನಿತ್ತು, ಕಲ್ಯಾಣ ರಾಜ್ಯ, ಅದು ಬಹಳ ಸಮೃದ್ಧಿಯಾಗಿತ್ತಂತೆ. ಅಲ್ಲಿ ಬಸವಣ್ಣವರೇ ಹೇಳುವಂಗೆ, ಇಲ್ಲಿ ನೀಡುವವರುಂಟು ಬೇಡುವವರಿಲ್ಲದ ಕಾರಣ ನಾನು ಬಡವನಾದೆ ಅಂತ. ಈ ಅಕ್ಕಪಕ್ಕದ ರಾಜ್ಯಗಳು, ಒಂದು ರಾಜ್ಯದಲ್ಲಿ ಬಹಳ ಕ್ಷಾಮ, ಮಳೆ ಆಗಿರಲಿಲ್ಲ, ಬೊಕ್ಕಸದಲ್ಲಿ ಹಣ ಇರಲಿಲ್ಲ, ಆಹಾಕಾರ ಸರಿಯಾಗಿ ಊಟಕ್ಕೆ ಜನಗಳಿಗೆ ಕೊರತೆ ಇತ್ತು. ಇಂಥ ಸಂದರ್ಭದಲ್ಲಿ ರಾಜ ಮಂತ್ರಿ ಕೇಳಿದ್ನಂತೆ, ಅಲ್ಲ ಪಕ್ಕದ ಕಲ್ಯಾಣ ರಾಜ್ಯ ಅಷ್ಟು ಸಮೃದ್ಧಿಯಾಗಿದೆ, ನಮ್ಮ ರಾಜ್ಯ ಯಾಕೆ ಇಷ್ಟೊಂದೇನು ಯಾಕೆ ಅಂತ ಕೇಳಿದ್ನಂತೆ. ಅದಕ್ಕೆ ಅವನೆಲ್ಲ ಇದ್ದ ಅಂತ ಕಾಣುತ್ತೆ ಮಂತ್ರಿ. ಅವ ಹೇಳಿದ್ನಂತೆ, ಬಸವಣ್ಣ ಭಾಳ ಒಬ್ಬ ಸಿದ್ಧಿ ಪುರುಷ ಅಂತೆ, ಅವನ ಹತ್ರ ಒಂದು ಮಂತ್ರದಂಡ ಇದೆ ಅಂತೆ. ಅವ ದಿನ ಬೆಳಗ್ಗೆ ಎದ್ದು ಕುಟ್ಟಿದ ತಕ್ಷಣ ಹಣ ಬರುತ್ತಂತೆ, ಜಂಗಮರಿಗೆಲ್ಲ ಹಂಚಿಬಿಡುತ್ತಾನಂತೆ. ಅದಕ್ಕೆ ಆ ರಾಜ್ಯ ಅಷ್ಟು ಸಮೃದ್ಧಿಯಾಗಿದೆಯಂತೆ ಅಂತ ಮಂತ್ರಿ ಹೇಳ್ದ. ಅದಕ್ಕೆ ರಾಜ ಹೇಳ್ದ, ಏನಾದರೂ ಮಾಡಿ ಆ ಮಂತ್ರದಂಡ ಕದ್ಕೊಂಬರ್ಬೇಕಲ್ಲ, ನಮ್ಮ ಪ್ರಜಾ ಸುಖಕ್ಕೋಸ್ಕರ ದೃಷ್ಟಿಯಿಂದ ಏನಾರ ಮಾಡಿ ಕದ್ಕೊಂಬರ್ಬೇಕಲ್ಲ, ಅದ್ರ ವಿಷಯ ಸ್ವಲ್ಪ ಹೆಂಗೆ ಏನು ಅಂತೇಳಿ ನೀನು ಕಲ್ಯಾಣ ರಾಜ್ಯಕ್ಕೆ ಹೋಗಿ ತಿಳ್ಕೊಂಡು ಬಾ. ಆ ಮಂತ್ರಿ ಅವನ ಜೊತೆ ಒಬ್ಬ ಸೇನಾಧಿಪತಿ ಸೇರಿಕೊಂಡು ಕಲ್ಯಾಣ ರಾಜ್ಯಕ್ಕೆ ಬಂದರು. ಆ ಮಂತ್ರದ ದಂಡದ ಬಗ್ಗೆ ಯಾರ ಹತ್ರ ಕೇಳಬೇಕು ಅಂತ ವಿಚಾರ ಮಾಡಿದರು. ಅಲ್ಲಿ ಮಡಿವಾಳ ಮಾಚಯ್ಯ ಬಟ್ಟೆ ಒಗಿತಾ ಇದ್ದ, ಅವನ ಹತ್ರಕ್ಕೆ ಹೋದರು. ಹಿಂಗೇನೋ ಮಂತ್ರದಂಡ ಅಂತ ಇದೆ ಅಂತಲ್ಲ, ಬಸವಣ್ಣ ಬೆಳಗ್ಗೆ ಎದ್ದ ತಕ್ಷಣ ಅದನ್ನು ಕುಟ್ಟಿದರೆ ಎಲ್ಲ ಬಂಗಾರ ಒಡವೆ ವಸ್ತು ಎಲ್ಲ ಉದುರು ಬಿಡುತ್ತಂತಲ್ಲ, ಅದು ಎಲ್ಲಿದೆ ಅಂತ ಕೇಳಿದರು. ಅದಕ್ಕೆ ಮಡಿವಾಳ ಮಾಚಯ್ಯ ಹೇಳ್ದ, ಸಾಯಂಕಾಲ 6 ಗಂಟೆಗೆ ಬರ್ರಿ, ಇದ್ರ ಬಗ್ಗೆ ಮಾತಾಡೋಣ ಅಂತೇಳಿ. ಆಮೇಲೆ ಮತ್ತೆ ಮುಂದೆ ಅಲ್ಲೇ ಬರ್ತಾ ಇದ್ದ, ಅಲ್ಲಿ ಸಮಗಾರ ಹರಳಯ್ಯ ಸಿಕ್ಕ. ಆತನ ಕೇಳ್ದ, ತಾವು ಬಸವಣ್ಣಗೆ ಆತ್ಮೀಯರು ಶರಣರು, ಅವ್ರ ಹತ್ರ ಹಿಂಗೆ ಮಂತ್ರದಂಡ ಇದೆ, ಅವ್ರು ಕುಕ್ಕಿರೋ ದುಡ್ಡು ಉದುರುತ್ತಂತಲ್ಲ, ಅದು ಎಲ್ಲಿದೆ? ಸಮಗಾರ ಹರಳಯ್ಯವ್ರು ಹೇಳಿದ್ರು, ಸಾಯಂಕಾಲ 6 ಗಂಟೆಗೆ ಬರ್ರಿ, ಇದ್ರ ಬಗ್ಗೆ ಮಾತಾಡೋಣ.
ಮುಂದೆ ಬಂದರೆ ಒಕ್ಕಲಿಗೆ ಮುದ್ದಣ್ಣ ಸಿಕ್ಕ, ಹೊಲದಲ್ಲಿ ಕೆಲಸ ಮಾಡ್ತಾ ಇದ್ದ. ಆತನ್ನ ಬಂದು ಕೇಳ್ದ, ಹಿಂಗೇನೋ ಮಂತ್ರದಂಡ ಇದೆ ಅಂತೆ. ಒಕ್ಕಲಿಗೆ ಮುದ್ದಣ್ಣನ ಹೇಳಿದ್ರೆ ಸಂಜೆ ಮುಂದೆ 6 ಗಂಟೆಗೆ ಬರ್ರಿ ಅಂದ. ಇವರೆಲ್ಲ ವಿಚಾರ ಮಾಡಿದ್ರು, ಎಲ್ಲರೂ 6 ಗಂಟೆ ಅಂದರೆ ಬಹುಶಃ ಅದೇನೋ ನಿಗೂಢವಾಗಿರಬೇಕು. ಹಾಗಾಗಿ ಸಂಜೆ 6 ಗಂಟೆ 4 ಮುಂದೆ 5-6 ಜನ ಶರಣರು ಕೇಳಿದ್ರು. ಅಷ್ಟರು ಅಂಬಿಗರ ಚೌಡಯ್ಯನ ಕೇಳಿದ್ರು, ಅದನ್ನು ಆತನು ಹಂಗೆ ಹೇಳ್ದ. ಸರಿ 6 ಗಂಟೆ ತನಕ ಇದ್ದ. 6 ಗಂಟೆಗೆ ಮಡಿವಾಳ ಮಾಚಯ್ಯನ ಹತ್ರಕ್ಕೆ ಹೋಗೋಣ ಅಂತ ಬಂದರು. ಆವಾಗ ಮಡಿವಾಳ ಮಾಚಯ್ಯನ ಕೇಳಿದರೆ, ಎಲ್ಲಿದೆ ಮಂತ್ರದಂಡ ಅಂಥೇಳಿ. ನೀವು ಸಾಯಂಕಾಲ ಬೆಳಗ್ಗೆಯಿಂದ ಸಂಜೆ ತನಕ ಕಲ್ಯಾಣ ಸುತ್ತಿದ್ರಲ್ಲ, ನಿಮಗೆ ಮಂತ್ರದಂಡ ಬಗ್ಗೆ ಗೊತ್ತಾಗಬೇಕಾಗಿತ್ತು. ಇಲ್ಲ, ನಮಗೆ ಗೊತ್ತಾಗಿಲ್ಲ, ಇಲ್ಲಿ ಯಾವ ಮಂತ್ರದಂಡನೂ ಇಲ್ಲ. ವ್ರತ ತಪ್ಪಿದರೆ ಸೈರಿಸಬಹುದು, ಕಾಯಕ ತಪ್ಪಿದರೆ ಸೈರಿಸಲಾಗದು ಅಂತೇಳಿ ಎಲ್ಲರೂ ಪ್ರಾಮಾಣಿಕವಾಗಿ ಸತ್ಯಶುದ್ಧವಾಗಿ ದುಡಿತಾರೆ. ಅವ್ರಿಗೆ ಎಷ್ಟು ಬೇಕೋ ಅಷ್ಟನ್ನು ಇಟ್ಕೊಳ್ತಾರೆ, ಹೆಚ್ಚಾಗಿರೋದನ್ನು ಸಮಾಜಕ್ಕೆ ಸಮರ್ಪಣೆ ಮಾಡ್ಕೋತಾರೆ. ಅದಕ್ಕೆ ನಮ್ಮ ಕಲ್ಯಾಣ ರಾಜ್ಯ ಸಮೃದ್ಧಿಯಾಗಿದೆಯೇ ವಿನಃ ಎಲ್ಲ ಶರಣರು ನಿಮಗೆ 6 ಗಂಟೆಗೆ ಬಾ ಅಂತ ಯಾಕೆ ಹೇಳಿದರು ಅಂದರೆ, ನಾವು ಕಾಯಕ ಮಾಡೋ ಟೈಮಿಗೆ ನಿಮ್ಮ ಜೊತೆ ಕುತ್ಕೊಂಡು ಹರಟೆ ಹೊಡೆಯೋದಿಲ್ಲ ಅಂತ. ಕಾಯಕ ಮಾಡೋ ಟೈಮಿಗೆ ಕಾಯಕವನ್ನೇ ಮಾಡ್ತೀವಿ, ಪೂಜೆ ಮಾಡೋ ಟೈಮಿಗೆ ಪೂಜೆಯನ್ನೇ ಮಾಡ್ತೀವಿ. ಹಾಗೆ ನುಲಿಯ ಚಂದಯ್ಯನು ಕೂಡ ಲಿಂಗ ಬಿದ್ದೋಗ್ಬಿಡ್ತದೆ, ಅವನ ಕಾಯಕದ ಸಮಯ ಅದು. ಈಗ ಹುಡ್ಕೊಂತ ಕೂತ್ಕೊಂಡ್ರೆ ನಮ್ಮ ದೇವರಲ್ಲಿ ಗುರುವಿನ ಆಜ್ಞೆ ಮೀರಿ ಅವನು ಕೆಳಗಡೆ ಬಿದ್ದಾನೆ, ಅಲ್ಲೇ ಇರಲಿ, ನಾನು ಹುಡ್ಕೊಂತ ಕೂತ್ಕೊಂಡ್ರೆ ನನ್ನ ಕಾಯಕಕ್ಕೆ ಸಮಯ ಆಗುತ್ತೆ ಅಂತ ಲಿಂಗಯ್ಯನ ಬಿಟ್ಟು ಬಂದುಬಿಡ್ತಾನೆ. ಬಿಟ್ಟು ಬಂದರೆ ಲಿಂಗಯ್ಯ ಹಿಂದಿಂದ ಬೆನ್ನತ್ತಿರ್ತಾನೆ. ಹುಡುಗನ ವೇಷದ ತಾಳಿ, ಚಂದಯ್ಯ ಶರಣರೇ ನನ್ನನ್ನು ಬಿಟ್ಟು ಹೊಂಟಿರಿ, ಚಂದಯ್ಯ ಶರಣರೇ ನನ್ನನ್ನು ಬಿಟ್ಟು ಹೊಂಟಿರಿ. ಅದಕ್ಕೆ ಚಂದ ಹೇಳಿದ್ನಂತೆ, ಲಿಂಗಯ್ಯ ನೀವೆಲ್ಲಿದ್ದರೂ ಪರಿಪೂರ್ಣರೇ, ಅಲ್ಲೇ ಇದ್ದು ಬಿಡ್ರಿ, ನನ್ನ ಹತ್ರ ಬರೋದು ಬೇಡ ಅನ್ನಂತ. ಇಲ್ಲರಿ, ನಾನು ಬಿದ್ದಿರೋದು ತಪ್ಪಾಗಿದೆ, ನನ್ನ ಕಟ್ಕೋರಿ ಅಂತ ಬೆನ್ನತ್ತಿದ್ನಂತೆ. ಆದರೂ ಈತ ಕಟ್ಕೊಳ್ಳೋದಿಲ್ಲ. ಅಲ್ಲಿ ಮಡಿವಾಳ ಮಾಚಯ್ಯ ಸಿಕ್ಕ ದಾರಿಲಿ. ಲಿಂಗಯ್ಯ ದೂರು ಯಾರ ಮುಂದೆ ಹೋಯ್ತದು? ಮಡಿವಾಳ ಮಾಚಯ್ಯನ ಹತ್ರಕ್ಕೆ ಹೋಯ್ತು. ಮಾಚಯ್ಯ ಕೇಳ್ದ, ಅಲ್ರಿ ಚಂದಯ್ಯ ಶರಣರೇ, ಎಲ್ಲರೂ ಹುಡುಕಿಕೊಂಡು ಬಂದು ಭಾಗ್ಯನ ಒಲ್ಲೆ ಅಂದವ್ರು ಉಂಟಾ? ಹುಡುಕಿ ಬಂದ ಒಂದು ಸುಖವನ್ನು ಯಾರಾದರೂ ತಪ್ಪಿಸ್ಕೊಂಡವ್ರು ಉಂಟಾ? ಎಂಥ ಲಿಂಗಯ್ಯನೇ ಬೆನ್ನತ್ತಿದ್ದಾನೆ, ಕಟ್ಕೋರಿ. ಆತ ಹೇಳ್ದ, ಭಾವಶುದ್ಧವಾಗಿಪ್ಪುದೆ ಗುರು ಪೂಜೆ, ಜ್ಞಾನ ಶುದ್ಧವಾಗಿಪ್ಪುದೆ ಲಿಂಗ ಪೂಜೆ. ನಾನು ಆದರೆ ನನಗೆ ಲಿಂಗಯ್ಯನ ಅವಶ್ಯಕತೆ ಇಲ್ಲ ಅಂತ ಹೇಳ್ದ. ಇಲ್ಲ, ನಾನು ಅದು ಕಾಯಕದಲ್ಲಿ ನಿರತನಾದಾಗ ಯಾರನ್ನು ಹೇಳಿ ಕೇಳಿ ಬಿದ್ದಾನವ, ಅವನು ಬಿದ್ದಾನೆ ಅಂದಮೇಲೆ ಅಲ್ಲೇ ಇರಲಿ, ನಾನು ಕಟ್ಕೊಳ್ಳಲ್ಲ ಅಂತ ಹೇಳ್ದ. ಆಮೇಲೆ ಲಿಂಗಯ್ಯನೇ ಕೇಳಿದ್ನಂತೆ, ನೋಡ್ರಿ ಹೆಂಗಿದೆ ಶರಣರ ಇದು ಅಂದರೆ, ನಾವೆಲ್ಲರೂ ಯಾರನ್ನ ಬೆನ್ನತ್ಕೊಂಡು ಹೋಗ್ತೀವಿ, ನಮ್ಮ ಶರಣರಿಂದ ಅವರೇ ಬೆನ್ನತ್ತಿದ್ರು. ನಾವೆಲ್ಲ ದೇವರನ್ನ ಬೆನ್ನತ್ತಿ ಹೋದರೆ, ಸದಾಚಾರ ಸದ್ಭಕ್ತಿ ಸದ್ಗುಣಗಳಿತ್ತು ಅಂದರೆ ಅವರನ್ನೇ ದೇವರು ಹುಡ್ಕೊಂಡು ಬರ್ತಾನಂತೆ. ನಾವು ಅವನನ್ನು ಹುಡ್ಕೊಂಡು ಹೋಗೋದು ಬೇಡಂತೆ, ಅವನೇ ನಮ್ಮನ್ನು ಹುಡುಕೊಂಡು ಬರ್ತಾನಂತೆ. ತಪ್ಪಾಯಿತು ಕಟ್ಕೋರಿ ಅಂತ ಹೇಳಿದ್ರು ಕಟ್ಕೊಳ್ಳೋದಿಲ್ಲ. ಆಮೇಲೆ ಒಂದು ಕರಾರಿಗೆ ಬರ್ತಾರೆ. ಏನು ಅಂದರೆ, ನಾನು ಈ ಹಗ್ಗ ಹೊಸದನ್ನು ಮಾರ್ಕೊಂಬರ್ಬೇಕು ಲಿಂಗಯ್ಯ, ಹಂಗಾದ್ರೆ ನಾನು ಕಟ್ಕೋತೀನಿ. ಆಯಿತು ಅಂತ ಒಪ್ಕೊಂಡಂತ ಚಂದಯ್ಯ, ನಾನು ಮಾರ್ಕೊಂಬರ್ತೀನಿ. ಇವ ಹೇಳಿ ಕಳಿಸ್ತಾ, ಇದನ್ನು ಕೊಟ್ಟು ಇದಕ್ಕಿಷ್ಟು ದುಡ್ಡು ನೀ ಎಷ್ಟು ಇಸ್ಕೊಂಬ ಅಂತ. ಇವ ಲಿಂಗಯ್ಯ ಏನು ಮಾಡ್ದ, ಚಂದಯ್ಯ ಹೇಳಿದಕ್ಕಿಂತ ಒಂದು 10 ಪಟ್ಟು ಜಾಸ್ತಿ ರೊಕ್ಕ ಇಸ್ಕೊಂಬಂದ್ಬಿಟ್ಟ. ಇಸ್ಕೊಂಬಂದ ತಕ್ಷಣ ಲಿಂಗಯ್ಯನ ಮೇಲೆ ಇಷ್ಟು ಸಿಟ್ಟು ಬರ್ತದೆ ಅವನಿಗೆ. ಏನು ಕ್ರೋಧ ತಪ್ತನಾಗಿ ಆಸೆ ಬುರುಕ, ಲಿಂಗಯ್ಯ ನೀ ಎಲ್ಲಿದೆಯಾ ಅಲ್ಲೇ ಇರು, ನಿನ್ನನ್ನು ಕಟ್ಕೊಳ್ಳೋದಿಲ್ಲ ಅಂತ ಹೇಳ್ದ ಮರ್ತು. ಆಮೇಲೆ ಈ ಗದ್ದಲ ಎಲ್ಲಿಗೆ ಹೋಯ್ತಂತೆ ಅಂದರೆ ಅನುಭವ ಮಂಟಪಕ್ಕೆ ಹೋಯ್ತಂತೆ. ಅಲ್ಲಿ ಬಹಳ ಜನ ಮನವರಿಕೆ ಮಾಡಿ, ಶರೀರ ಇರೋ ತನಕ ಆಚಾರ ಬೇಕು, ನನಗೆ ಅರಿವಾಗಿದೆ ಅಂತೇಳಿ ಆಚಾರವನ್ನು ಬಿಟ್ಟವ್ರು ಉಂಟೆ ಚಂದಯ್ಯ, ನೀನು ಕಟ್ಕೋ ಅಂತೇಳಿ ಎಲ್ಲರೂ ಮನವರಿಕೆಯನ್ನು ಮಾಡಿ ಚನ್ನಬಸವಣ್ಣ ಪ್ರಭುದೇವರು ಲಿಂಗವನ್ನು ಕಟ್ಟಿಸ್ತಾರೆ ಅಂತ. ಈ ಕತೆ ಏನೇ ಆಗಿದ್ದರೂ ಕೂಡ ಕಾಯಕಕ್ಕೆ ಎಷ್ಟು ಪ್ರಾಮುಖ್ಯತೆ ಇತ್ತು ಶರಣರಲ್ಲಿ, ಕಾಯಕಕ್ಕೆ ಎಷ್ಟು ಪ್ರಾಮುಖ್ಯತೆ ಇತ್ತು ಅಂತ. ಆಮೇಲೆ ಯಾಕೆ ಬಡತನ ಇರಲಿಲ್ಲ ಕಲ್ಯಾಣ ರಾಜ್ಯ, ಯಾಕೆ ಸಮೃದ್ಧಿಯಿಂದ ಇತ್ತು ಅಂದರೆ, ಅಲ್ಲಿ ಯಾರಿಗೂ ಸಂಗ್ರಹ ಬುದ್ಧಿ ಇರಲಿಲ್ಲ. ಯಾರಿಗೂ ಅಲ್ಲಿ ಯಾರಲ್ಲಿ ಸಂಗ್ರಹ ಬುದ್ಧಿ ಇಲ್ಲ ಅವರೆಲ್ಲರೂ ನೆಮ್ಮದಿಯಾಗಿರ್ತಾವೆ. ಪ್ರಾಣಿ ಪಕ್ಷಿಗಳಿಂದ ನೋಡ್ರಿ, ಅವೆಂದರೆ ಬ್ಯಾಂಕ್ ಬ್ಯಾಲೆನ್ಸ್ ಇದೆ ಏನು, ಆ ಕಣ್ಣಲ್ಲಿ ಎಷ್ಟು ಕಳೆ ಇರ್ತದೆ, ಚಿಂತೆ ಇರೋದಿಲ್ಲ. ಹೆಂಗಿರ್ತದೆ, ನಾವೇನು ತಲೆ ಮೇಲೆ ಗುಡ್ಡ ಬಿದ್ದವ್ರು ಇದ್ದಂಗೆ ಇರ್ತೀವಿ, ಅವಾಗ ಮುಖದಲ್ಲಿ ಕಳೆನೇ ಇರೋದಿಲ್ಲ. ಒಂಚೂರು ನಗ್ತಾ ಹೋಗ್ರಿ ನೀವು ದಾರಿಯಲ್ಲಿ,
ಯಾರು ಮಾತಾಡಿಸ್ತಾರೆ, ಏನ್ರಿ ಎಲ್ಲಿಗೆ ಹೋಗಿದ್ರಿ, ನಗನಗ್ತಾ ಇದ್ರೆ ದಾರಿಯಲ್ಲಿದ್ದವ್ರು ಮಾತಾಡಿಸ್ತಾರೆ. ಒಳ್ಳೆ ಜೋಲ್ಮುರ ಗುಮ್ಮನ ಬಿಕ್ಕೊಂಡು ಹೋದರೆ ನಿಮ್ಮ ತಂಟೆಗೆ ಬರೋದಿಲ್ಲ ಯಾರು, ಹೌದಾ? ನಗಬೇಕಂತೆ, ಮತ್ತೊಬ್ಬರನ್ನ ನಗಿಸ್ಬೇಕಂತೆ. ಯಾವಾಗಲೂ ನಗುತ್ತಾ ಇದ್ದವರಿಗೆ ರೋಗಗಳು ಕಮ್ಮಿ ಇರ್ತಾವಂತೆ. ಹಂಗಾಗಿ ಒಂದಿಷ್ಟು ಸತ್ಯಶುದ್ಧ ಪ್ರಾಮಾಣಿಕವಾದ ಕಾಯಕವನ್ನು ಮಾಡಿರಿ. ಆ ಬಂದಿರೋದರಲ್ಲಿ ಒಂದಿಷ್ಟು ಹಂಚಿಕೊಂಡು ತಿನ್ನಿರಿ. ಆಮೇಲೆ ಒಂದಿಷ್ಟು ಪೂಜೆ ಮಾಡಿರಿ, ಒಂದಿಷ್ಟು ನೆಮ್ಮದಿಯಾಗಿ ನಿದ್ದೆ ಮಾಡಿರಿ. ಇಷ್ಟೇ ಜೀವನ. ಕೂಡಲಾರ್ದಂಗೆ ಸೋಂಬೇರಿಗಳಾದಂಗೆ ಇಡೀ ಜಗತ್ತು ಕ್ರಿಯಾಶೀಲವಾಗಿದೆ. ಯಾವುದು ಒಂದು ಕ್ಷಣನೂ ನಿಲ್ಲದಂಗೆ ತನ್ನ ಕರ್ತವ್ಯವನ್ನು ಜಗತ್ತು ಮಾಡ್ತಾ ಇದೆ. ನಮಗೂ ದೇವರು ಎಂಥ ಸುಂದರವಾದ ಕೈ ಕೊಟ್ಟಿದ್ದಾನೆ. ಒಬ್ಬ ಗುರುಗಳ ಹತ್ರ ಹೋದ ಒಬ್ಬ, ನನಗೆ ಜೀವನೇ ಜಿಗುಪ್ಸೆ ಆಗ್ಬಿಟ್ಟದ್ರಿ, ಸಾಯ್ಬೇಕಂತ ಮಾಡೀನ್ರಿ, ಏನು ಮಾಡಿದ್ರಿ, ದೇವ್ರು ಏನು ಕೊಟ್ಟನ್ರಿ, ಹಾಗೆ ಹಿಂಗೆ ಏನೋ ಹೇಳ್ದ ಒಬ್ಬ. ಆವಾಗ ಗುರುಗಳು ಹೇಳಿದರು, ತಮ್ಮ ನಿನಗೊಂದು ₹1,00,000 ಕೊಡ್ತೀನಿ, ನಿಂದೊಂದು ಬಲಗೈ ಕತ್ತರಿಸ್ಕೊಡು ಅಂತಂದರು. ಇಲ್ಲ ಬಿಡ್ರಿ, ನಿಂದೊಂದು ₹2,00,000 ಕೊಡ್ತೀನಿ, ನಿಂದೊಂದು ಕಿಡ್ನಿ ಕೊಡು ಅಂತ ಹೇಳಿದರು. ನಿನಗೆ ಮತ್ತೊಂದು ₹1,00,000 ಕೊಡ್ತೀನಿ, ನಿಂದು ಕಣ್ಣು ಕೊಡ್ತೀವೇನ್ರಿ? ಇಂಥವೆಲ್ಲ ಬೆಲೆ ಬಾಳದ್ದು ಇಟ್ಕೊಂಡು ಕೈ ಕೊಟ್ಟಿರೋದು ಎದಕ್ಕೆ? ದೇವರು ದುಡಿಯೋದಕ್ಕೆ. ಕಾಯ ಪ್ಲಸ್ ಕಾ. ಬಹುಶಃ ಇಡೀ ಜಗತ್ತಿನಲ್ಲಿ ಕಾಯಕ ಅನ್ನುವಂಥ ಶಬ್ದ ಬಂದಿದ್ದೇ ಶರಣರಿಂದ. ಶರಣರ ಒಂದು ಪಾರಿಭಾಷಿಕ ಶಬ್ದ ಅದು, ಭಾಷೆ ಅದು. ಕಾಯ ಪ್ಲಸ್ ಕಾ. ಕಾಯ ಅಂದರೆ ಶರೀರ, ಪ್ಲಸ್ ಕಾ ಅಂದರೆ ಬ್ರಹ್ಮ, ಜೀವ ತುಂಬುವುದು ಅನ್ನುವಂಥ ಅರ್ಥವನ್ನು ಕೊಡ್ತದೆ. ಕಾಯಕಕ್ಕೆ ಜೀವ ತುಂಬುದವರು, ದುಡಿಮೆಗೆ ಜೀವ ತುಂಬುದವರು ಯಾರು ಅಂತ ಹೇಳಿದರೆ ಶರಣರು. ಉದ್ಯೋಗವು ದೇವನೊಲಿಸುವ ಸಾಧನ ಅಂತ ಈ ಜಗತ್ತಿಗೆ ಯಾರಾದರೂ ತೋರಿಸ್ಕೊಟ್ಟಿದ್ರೆ ಅದು 12ನೇ ಶತಮಾನದ ಶರಣರು. ಸಂಪಾದನೆ ಮಾಡಿರಿ, ಎಷ್ಟು ಬೇಕೋ ಅಷ್ಟು ಇಟ್ಕೊಳ್ರಿ. ನಾ ಹೇಳಿದ್ನಲ್ಲ ಮೊನ್ನೆ, ಒಂದು ಡ್ಯಾಮ್ ಇದೆ ನಿಮ್ಮ ಹತ್ರದಲ್ಲಿ ಯಾವುದೋ ಅಂತ ಇಟ್ಕೊಳ್ರಿ. ಯಾವ ಡ್ಯಾಮ್ ಇದೆ ರೀ? ಸಿಂಗೂರು ಡ್ಯಾಮ್. ಅದರಲ್ಲಿ ಇಷ್ಟೇ TMC ನೀರು ಸಂಗ್ರಹ ಮಾಡಬೇಕು ಅಂತಿರ್ತದೆ. ನೀರು ಹೆಚ್ಚಿಗೆ ಬಂದರೆ ಏನು ಮಾಡ್ತಾರೆ? ಫ್ಲಡ್ ಗೇಟ್ ಮಾಡಿ ಓಪನ್ ಮಾಡಿ ಬಿಡ್ತಾರೆ. ಬಂದಿರೋ ನೀರೆಲ್ಲ ಇರಲಿ ಅಂತ ಆಸೆಯಿಂದ ಇಟ್ಕೊಂಡ್ರೆ ಡ್ಯಾಮು ಒಡೆದೋಗ್ತದೆ. ನಮ್ಮ ಜೀವನ ಅನ್ನೋದು ಒಂದು ಆಣೆಕಟ್ಟು. ನಮಗೆ ಎಷ್ಟು ಬೇಕೋ ಅಷ್ಟು ಸಂಗ್ರಹ ಮಾಡಿ ಇಟ್ಕೊಳ್ಬೇಕು. ಹೆಚ್ಚಾಗಿರೋದನ್ನು ದಾಸೋಹನ ಫ್ಲಡ್ ಗೇಟ್ ಓಪನ್ ಮಾಡಬೇಕು. ಇಲ್ಲದ ಇದ್ದರೆ ನಮ್ಮ ಜೀವನ ಅನ್ನೋ ಆಣೆಕಟ್ಟು ಒಂದು ದಿನ ಒಡೆದೋಗ್ತದೆ. ನಮ್ಮ ಅತಿ ಆಸೆ ಬುರುಕುತನ. ಊರಿನಲ್ಲಿ ಒಬ್ಬ ಯಾರೋ ಸಾಧು ಬಂದಿದ್ದರು. ಒಬ್ಬನೋಗಿ ಕೇಳ್ದ, ನಾನು ಅತಿ ಶ್ರೀಮಂತನಾಗಬೇಕು, ಅದಕ್ಕೆ ನಾನು ಏನು ಮುಟ್ಟಿದರೆ ಎಲ್ಲ ಬಂಗಾರ ಆಗಬೇಕು, ಹಂಗೆ ನನಗೆ ಆಶೀರ್ವಾದ ಮಾಡಿರಿ ಅಂತ ಹೇಳಿದೆ. ಮುಟ್ಟಿದ್ದೆಲ್ಲ ಬಂಗಾರ ಆಗಬೇಕು. ಆ ಸಾಧು ತಥಾಸ್ತು ಅಂದ. ಮನೆಗೆ ಬಂದ, ಬಾಗಿಲ ಮುಟ್ತಾ, ಬಾಗಿಲ ಬಂಗಾರ ಆಗೋಯ್ತು. ಬಂದು ಟೇಬಲ್ ಮುಟ್ದ, ಟೇಬಲ್ ಬಂಗಾರ ಆಗೋಯ್ತು. ಬಂದು ಕದ ಮುಟ್ಟದ, ಕದ ಬಂಗಾರ ಆಯಿತು. ಬಂದು ಗಾದಿ ಮುಟ್ಟದ, ಗಾದಿ ಎಲ್ಲ ಅವನು ಖುಷಿಗೆ. ಆಮೇಲೆ ಬಂದು ಕುತ್ಕೊಂಡ, ಹಸಿವಾಗಿತ್ತು. ಹೆಂಡ್ತಿ ಕರೆದ, ಊಟಕ್ಕೆ ತಂದು ಕೊಡು ಅಂದ. ಆಕೆ ಊಟ ತಂದಿಟ್ಲು, ಊಟ ಮುಟ್ಟಿದ್ಲು. ಹೆಂಡ್ತಿ ಒಂಚೂರು ಕೈ ತಾಗಿಸ್ತು, ಹೆಂಡ್ತಿನೂ ಬಂಗಾರ ಆಯಿತು. ಒಂದು ಮಗ ಎದ್ದ, ಓಡಿ ಬಂದು ಅಪ್ಪ ಅಪ್ಪ ಅಂತ ತಪ್ಪಿಕೊಂಡ. ಈಗೇನು ಹೇಳ್ತೀರಿ? ಮತ್ತು ವಾಪಸ್ ಹೋದ ಗುರುಗಳ ಹತ್ರ. ಮೊದಲು ಹೆಂಗಿತ್ತು? ಕೊಡ್ತದ? ಶಾಂತಿ ನೆಮ್ಮದಿ ಕೊಡುತ್ತೇನ್ರಿ ಅದು? ಇಲ್ಲ. ಸದಾಚಾರದಲ್ಲಿ ಸದಾ ಆಚಾರವಂತರಾಗಿರಬೇಕು. ಸತ್ಯಶುದ್ಧವಾಗಿ ಪ್ರಾಮಾಣಿಕವಾಗಿ ಇದ್ದದ್ದನ್ನು ದುಡಿದಿದ್ದನ್ನು ಒಂದಿಷ್ಟು ಹಂಚ್ಕೊಂಡು ತಿನ್ನಬೇಕು ಅಂತ ಹೇಳ್ತಕ್ಕಂಥದ್ದೇ ಸದಾಚಾರ. ಆಮೇಲೆ ಬರ್ತಕ್ಕಂಥದ್ದು ಶಿವಾಚಾರ. ಶಿವಾಚಾರದಲ್ಲಿ ಏನು ಹೇಳ್ತಾರೆ ಅಂದರೆ, ಪ್ರಾಮಾಣಿಕ ಎಲ್ಲರೂ ಈ ಜಗತ್ತಿನಲ್ಲಿರ್ತಕ್ಕಂಥವ್ರು ಅಷ್ಟೂ ದೇವರ ಮಕ್ಕಳು. ಯಾವುದೇ ರೀತಿಯ ಕುಲ, ಗೋತ್ರ, ಮತ, ಪಂಥ ಇಂಥವನ್ನೆಲ್ಲ ಭೇದ ಭಾವ ಮಾಡ್ದಂಗೆ ಎಲ್ಲರೂ ಶಿವನ ಮಕ್ಕಳು. ಜಾತಿಗಳು ಕೇವಲ ಮನುಷ್ಯ ಕಲ್ಪಿತವೇ ವಿನಃ ದೇವರು ನಿರ್ಮಾಣ ಮಾಡಿದ್ದು ಅಲ್ಲ. ನಮ್ಮನ್ನೇ ಹೇಳಿದ್ನಲ್ಲ, ನಿಮಗೇನಾರು ಆರಾಮಿಲ್ಲ ಅಂತ ಹಾಸ್ಪಿಟ್ಲಿಗೆ ಹೋದರೆ ಡಾಕ್ಟ್ರು ನಿನ್ನ ಮೈಗೆ ರಕ್ತ ಹಾಕಬೇಕು ಅಂತ ಹೇಳ್ತಾರೆ. ಆವಾಗ ನೀ ಏನಾರು ಬ್ರಾಹ್ಮಣ ಬಂದಿದೆಯೋ, ಬ್ರಾಹ್ಮಣನ ರಕ್ತ, ವೈಶ್ಯ ಬಂದಿದೆಯೋ, ಹಂಗೇನಾರು ಹಾಕ್ತಾರೇನ್ರಿ?
ನೀನು ಲಿಂಗಾಯತ ಬಂದಿದೆಯಾ ತಗೋ, ಲಿಂಗಾಯತರ ರಕ್ತನ ಎತ್ತಿಟ್ಟಿದ್ದೀವಿ ಅಂತ ಏನಾರು ಹಾಕ್ತಾರೆ? ಯಾರ್ಯಾರು ಏನೇನು ತಿಂದು ರಕ್ತ ಆಗಿರುತ್ತೋ ಮೈಗೆ ಹಾಕ್ಸ್ಕೊಂಬಂದಿರಿಲ್ಲ? ಅಲ್ಲೆಲ್ಲ ಎಲ್ಲಿದೆ ಜಾತಿ? ಹೆಂಗಾರೆ ಈ ಜಾತಿಗಳು ಕೇವಲ ಈ ಸುಮ್ಮನೆ ಈ ಕೋಗಿಲೆ ಗೂಡು ಕಟ್ಟಲ್ಲ, ಏನು ಮಾಡ್ತದದು? ಇದನ್ನು ಯಾಕೆ ಹೇಳ್ತೀನಿ ಅಂದರೆ, ಈ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರಗಳೇನಿದಾವಲ್ಲ ಇವನ್ನ ಅಪೌರುಷೇಯ ಅಂತ ಕರೀತಾರೆ. ಅಪೌರುಷೇಯ ಅಂದರೆ ಮನುಷ್ಯ ಮಾತ್ರರಾರು ನಿರ್ಮಾಣ ಮಾಡಿದ್ದಲ್ಲ, ದೇವರೇ ನಿರ್ಮಾಣ ಮಾಡಿದ್ದು ಅಂತ. ಈ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಇವನ್ನೆಲ್ಲವನ್ನು ದೇವರೇ ನಿರ್ಮಾಣ ಮಾಡಿದರೆ ಕೋಗಿಲೆ ಗೂಡು ಕಟ್ಟಲ್ಲ, ಏನು ಮಾಡುತ್ತದು? ಕಾಗೆ ಗೂಡಿನಲ್ಲಿ ಹೋಗಿ ತತ್ತಿ ಆಗ್ತದೆ. ಈ ಹೊರಗಡೆ ಆಹಾರ ಹುಡ್ಕೊಂಡು ಹೋಗಿದ್ದಂಥ ಕಾಗೆ ವಾಪಸ್ಸು ತನ್ನ ಗೂಡಿಗೆ ಬಂದಾಗ ನಂದು ಮೊದಲು 3 ಇತ್ತು +3 6 ಆಗಿದೆ ಅಂತ ಅದಕ್ಕೆ ಮೆಥಮೆಟಿಕ್ಸ್ ಬರಲ್ಲ. ಯಾಕೆ? ಅದು ನಿಮ್ಮ ಹಾಗೆ ಶಾಲೆ ಕಾಲೇಜು ಮೆಟ್ಲನ್ನು ಹತ್ತಿಲ್ಲ. ಅದೇನು ಮಾಡುತ್ತೆ, ಅಷ್ಟು ನನ್ನವೇ ಇರಬೇಕು ಬಿಡು ಅಂತೇಳಿ ಕಾವು ಕೊಟ್ಟು ಮರಿ ಮಾಡುತ್ತದೆ. ಆಮೇಲೆ ಗುಟ್ಟದಾಗ 2 ಕರ್ರಗೆ ಇರ್ತವೆ, ಗುಟ್ಟಕ್ಕೆ ಕೊಟ್ಟು ಅದು ಸಾಕುತ್ತೆ. ಅದಕ್ಕೆ ಕಂಠ ಎಲ್ಲ ಬಲ್ತಾಗ ಏನು ಮಾಡ್ತದೆ, ವಸಂತ ಕಾಲ ಬಂದಾಗ ಕುಹು ಕುಹು ಅಂತ ಕೂಗ್ಲಿಕ್ಕೆ ಶುರು ಮಾಡ್ತದೆ. ಆವಾಗ ಕಾಗೆ ಅನ್ನುತ್ತದಕ್ಕೆ, ನೀನು ನನ್ನ ಮರಿ ಇದೆಯಾ ಕಾಕ ಅನ್ನು. ಆವಾಗ ನಾನು ಬೇರೆ ಏನೋ 4 ದಿನ ನಿನ್ನ ಗೂಡಿನಲ್ಲಿ ಇದ್ದೋಗ್ಲಿಕ್ಕೆ ಬಂದವನು. ಅವಾಗ ಇದು ಕುಕ್ಕಿ ಕುಕ್ಕಿ ಹೊರಗಾಕತ್ತೆ. ಅಷ್ಟರೊಳಗಿದ್ದ ರೆಕ್ಕೆ ಪುಕ್ಕಗಳು ಬಲ್ತಿರುತ್ತೆ, ತನ್ನ ಆಹಾರ ಹುಡ್ಕೊಳ್ತಾನು ಹೋಗುತ್ತೆ. ಇದನ್ನು ಯಾಕೆ ಹೇಳಿದೆ ಅಂದರೆ, ನಿಮ್ಮ ಮನೆಗೆ ಒಬ್ಬಳು ವಯಸ್ಸಿಗೆ ಬಂದಿರೋ ಮಗಳಿರ್ತಾಳೆ, ನಿಮ್ಮೊಬ್ಬ ಅಳಿಯನ್ನು ನಿಮ್ಮ ಮನೆಗೆ ಓದೋಕ್ಕೆ ಅಂತ ಇಟ್ಕೊಂಡಿರಿ. ಅವನು ಡಾಕ್ಟ್ರು ಇಂಜಿನಿಯರು ಓದಿದ್ದಾನೆ, ತಿಂಗಳಿಗೆ ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡ್ತಾನೆ. ಅವಾಗ ನೀವೇನು ವಿಚಾರ ಮಾಡ್ತೀರಿ? ಏನಾದರೂ ಮಾಡಿ ನನ್ನ ಮಗಳನ್ನ ಅವನಿಗೆ ಕೊಟ್ಟು ಮದುವೆ ಮಾಡಿಬಿಡೋಣ, ಚಲೋ ಉದ್ಯೋಗದಲ್ಲಿದ್ದಾನೆ, ಕೈ ತುಂಬ ಸಂಬಳ ಇದೆ, ನನ್ನ ಮಗಳು ಜೀವನ ಸೆಟ್ಲಾಗಿಬಿಡ್ತದೆ, ಆದಷ್ಟು ಅವನಿಗೆ ಕೊಟ್ಟು ಮದುವೆ ಮಾಡೋಣ ಅಂತ ನೀವೇನು ವಿಚಾರ ಮಾಡ್ತೀರಿ? ಇಷ್ಟು ಕರ್ಕಶದಿಂದಿರ್ತಕ್ಕಂಥ ಕಾಗೆ ಧ್ವನಿ, ಇಷ್ಟು ಮಧುರ ಕಂಠದಿಂದಿರ್ತಕ್ಕಂಥ ಕೋಗಿಲೆ ಧ್ವನಿ, ತನ್ನ ಮನೆಯಲ್ಲೇ ಹುಟ್ಟಿತ್ತು, ತನ್ನ ಮನೆಯಲ್ಲೇ ಬೆಳೆದಿತ್ತು. ಕಾಗೆ ಯಾಕೆ ಕೋಗಿಲೆಯನ್ನು ತನ್ನ ಮನೆ ಅಳಿಯನ್ನು ಸೊಸೆಯನ್ನು ಮಾಡ್ಕೋಬಾರ್ದಾಗಿತ್ತು? ಮಾಡ್ಕೊಳ್ಳೋಕ್ಕೆ ಬರಲ್ಲ. ಯಾಕೆ? ಅದು ದೇವರ ಸೃಷ್ಟಿ. ಕಾಗೆ ಕೋಗಿಲೆ ಕೂಡ ಬರಲ್ಲ, ಕೋಗಿಲೆ ಗಿಳಿ ಕೂಡ ಬರಲ್ಲ, ಗಿಳಿ ಪಾರಿವಾಳದ ಕೂಡ ಬರೋದಿಲ್ಲ. ಇಲ್ಲೂ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಇವನ್ನೆಲ್ಲ ದೇವರೇ ನಿರ್ಮಾಣ ಮಾಡಿದರೆ ಇಲ್ಲೂ ಬರಬಾರ್ದಾಗಿತ್ತು. ಬ್ರಾಹ್ಮಣ ಕ್ಷತ್ರಿಯನು ಕೂಡ ಕ್ಷತ್ರಿಯ, ವೈಶ್ಯನು ಕೂಡ ವೈಶ್ಯ, ಶೂದ್ರನು ಕೂಡ ಶೂದ್ರ, ಅಸ್ಪೃಶ್ಯನು ಕೂಡ ಬರಬಾರ್ದಾಗಿತ್ತಲ್ಲ. ಬರ್ತಾಯಿತ್ತ ಇಲ್ರಿ? ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಆಗಿದ್ರೆ ಬ್ರಿಲಿಯಂಟ್ ಹುಟ್ಟಿರ್ತಾರಂತ ಮಕ್ಕಳು. ಮದುವೆ ನಡೆದವಲ್ಲ ಈಗ, ಹಂಗೇನಾದ್ರು ಐತೆ? ಇಲ್ಲಿ ಬರ್ತೈತೆ ಇದ್ರ ಅರ್ಥ ಏನಂಗಾರೆ? ಇದು ಕೇವಲ ಮನುಷ್ಯ ಕಲ್ಪಿತ. ಶರಣರು ಏನು ಮಾಡಿದರು 12ನೇ ಶತಮಾನದಲ್ಲಿ ಅಂದರೆ, ಇಡೀ ಜಾತಿಗಳೇ ಇಲ್ಲದಂಗೆ. ಈಗೆಲ್ಲ ಹಿಂದೆ ಸ್ಪೃಶ್ಯರನ್ನು ಇವರನ್ನೆಲ್ಲ ಗಾಂಧೀಜಿಯವರು, ಮಹಾತ್ಮ ಗಾಂಧೀಜಿಯವರು ಆ ವಲಯ ಮಾದಿಗ ಅನ್ನೋ ಶಬ್ದವನ್ನು ಕರಿಬಾರ್ದು ಅಂತೇಳಿ ಹರಿಜನ ಅಂತ ಕರೆದ್ರು. ಹರಿಜನ ಅಂದರೆ, ಹರಿ ಅಂದರೆ ದೇವರು, ಜನ ಅಂದರೆ ದೇವರ ಮಕ್ಕಳು ಅಂತ ಕರೆದ್ರು. ಆದರೂ ನಾವು ಹರಿಜನ ಅಂತ ಬಂದ ತಕ್ಷಣ ನಮ್ಮ ದೃಷ್ಟಿ ಎಲ್ಲಿಗೆ ಹೋಗುತ್ತೆ? ಎಲ್ಲಿಗೆ ಹೋಗ್ತದ್ರಿ? ದಲಿತರು ಅಂತಲೇ ಹೋಗುತ್ತಲ್ಲ. ಅದನ್ನು ಆರವನಿಂದ ಅಂತ್ಯ ಜನವರೆಗೆ ಶರಣರು ಅಂತ ಕರೆದ್ರು ಬಸವಣ್ಣವರು. ಅಲ್ಲಿ ಯಾವುದೋ ಒಂದು ಜನಾಂಗಕ್ಕೊಂದು ಬೇರೆ ಶಬ್ದ ಇಡಲಿಲ್ಲ. ಶರಣ ಅಂದರೆ ಬ್ರಾಹ್ಮಣ ಅಂದರೂ ಅವನೇ, ಬ್ರಾಹ್ಮಣ ಮಧುವರಸನು ಅವನೇ, ಸಮಗಾರ ಹರಳಯ್ಯ ಶರಣ, ಎಲ್ಲರೂ ಶರಣರು. ಅಲ್ಲಿ ಯಾವ ಜಾತಿ ಯಾವ ಮತ ತಲೆಯಲ್ಲಿ ಏನು ಬೇರೆ ಬರುವಂಗೆ ಇಲ್ಲ, ಎಲ್ಲರೂ ಶರಣರು. ಆ ಜಾತಿ ಹೇಳಿದ್ನಲ್ಲ ನಾನು, ಬೇರೆ ಬೇರೆ ಜಾತಿಗಳ ನಿರ್ಮೂಲನೆ ಅಥವಾ ಸಾಮರಸ್ಯ ಇವಕ್ಕಿಂತ ಈ ಜಗತ್ತಿನಲ್ಲಿ ಜಾತಿಗಳೇ ಇಲ್ಲದ ಹಾಗೆ ಸಾಮರಸ್ಯವನ್ನು, ಜಾತಿಗಳನ್ನು ಒಡೆದಾಕಲಿಕ್ಕೆ ಪ್ರಯತ್ನ ಪಟ್ಟವ್ರು ಯಾರು ಅಂದರೆ ಬಸವಾದಿ ಪ್ರಮತ್ತರು 12ನೇ ಶತಮಾನದಲ್ಲಿ. ಇವತ್ತು ಅಂತರ್ಜಾತಿ ಮದುವೆ ಆದಾಗ ಎಷ್ಟು ಗಲಾಟೆ ಆಗಿತ್ತು. ಇವತ್ತು ಯಾಕೆ ಬಹಳ ಜನ ನಾವು ಮತಾಂತರ ಆಗ್ತಾರೆ, ಹಂಗಾಗ್ತಾರೆ, ಹಿಂಗಾಗ್ತಾರೆ ಅಂತೀವಿ. ನಾವೇನು ಮಾಡ್ತಿದ್ದೀವಿ ತಪ್ಪು? ಈಗ ಸ್ವಲ್ಪ ಒಂದು 40-50 ವರ್ಷದ ಹಿಂದೆ ನಮ್ಮ ಮನೆಗೊಬ್ಬ ಹರಿಜನ ದಾಸಪ್ಪ ಅಂತ ಬಂದರೆ ಅವನನ್ನು ಎಲ್ಲಿ ಕೂಡಿಸ್ತಿದ್ವಿ ನಾವು?
ಎಲ್ಲಿ ಕೂಡಿಸ್ತಿದ್ವಿ ರೀ? ಅವರಿಗೆ ತಾಟ ಬೇರೆ ಲೋಟ ಬೇರೆ, ಅವನನ್ನು ಹೊರಗೆ ಕೂಡಿಸ್ತಿದ್ವಿ, ಹೌದಾ? ಅವನೇ ಹೋಗಿ ಜೋಸೆಫ್ ಆಗಿ ಬಂದರೆ ಎಲ್ಲಿ ಕೂಡಿಸ್ತಿದ್ರಿ? ಜೋಸೆಫ್ ಅಂತ ಹೇಳ್ಕೊಂಡು ಬಂದರೆ ಎಲ್ಲಿ ಕೂಡಿಸ್ಕೊತೀರಿ? ನಿಮ್ಮ ಜೊತೆ ಕೂಡಿಸ್ಕೊತೀರಿ. ನಾ ಹರಿಜನ ದಾಸಪ್ಪ ಅಂತ ಹೇಳ್ಕೊಂಡು ಬಂದಾಗ ಎಲ್ಲಿ ಕೂಡಿಸ್ಕೊತಿದ್ರಿ? ಕೆಳಗೆ ಕೂಡಿಸ್ತಿದ್ರಿ. ನಮ್ಮ ಒಬ್ಬ ಹರಿಜನ ಮರಿಯಮ್ಮ ಅಂತ ಹೇಳ್ಕೊಂಡು ಬಂದರೆ ಎಲ್ಲಿ ಕೂಡಿಸ್ತೀರಿ? ಕೆಳಗೆ ಕೂಡಿಸ್ತೀರಿ. ನಾನು ಹೋಗಿ ಮೇರಿಯಮ್ಮ ಅಂತ ಹೇಳ್ಕೊಂಬಂದ್ರೆ ಎಲ್ಲಿ ಕೂಡಿಸ್ತೀರಿ? ಮತ್ತು ಅವರು ಮೇರಿಯಮ್ಮ ಆಗಬೇಕು ಬೇಡ? ಹಾಂ, ನೀವು ಅವಾಗ ಸಮಾನತೆ ಕೊಡ್ತೀವಿ ಅಂದರೆ ಅವ್ರು ಆಗಬೇಕು ಬೇಡ್ರಿ? ನೀವು ಮೊದಲೇ ಕೊಟ್ಟಿದ್ರೆ ಆಗ್ತಿರ್ಲಿಲ್ಲ. ಒಬ್ಬ ಭಾಳ ಹೊಟ್ಟೆ ಹಸ್ತಿತ್ತು, ಒಬ್ಬ ಬಂದ, ಇಲ್ಲೊಂದು ಹೋಟೆಲ್ ಹೆಸರು ಹಾಕಿತ್ತು, ವೀರಶೈವ ಲಿಂಗಾಯತ ಖಾನಾವಳಿ ಅಂತ ಹೆಸರು ಹಾಕಿತ್ತು. ಬಂದು ಕೇಳ್ದ, ನನಗೆ ಬಹಳ ಹೊಟ್ಟೆ ಹಸಿವಾಗಿದೆ, ಊಟ ಬೇಕು ಅಂತ ಕೇಳ್ದ. ನೀ ಯಾವ ಜಾತಿ? ಇಂಥ ಜಾತಿ. ನಮ್ಮ ಹೋಟ್ಲಲ್ಲಿ ನಿನಗೆ ಊಟ ಈಗಿಂದಲ್ಲ, ಈಗ ಹಿಂದಿಂದ ಒಂದು ಪರಿಸ್ಥಿತಿ ಹೇಳ್ತೀನಿ ನಾನು. ನಮ್ಮ ಹೋಟ್ಲಲ್ಲಿ ಊಟ ಕೊಡೋದಿಲ್ಲ. ಮತ್ತು ಈ ಕಡೆ ಒಂದು ಬ್ರಾಹ್ಮಣ ಉಡುಪಿ ಹೋಟೆಲ್ ಅಂತ ಹೆಸರು ಹಾಕಿತ್ತು. ಅವ್ನು ಬಂದು ಕೇಳ್ದ, ನನಗೆ ಹೊಟ್ಟೆ ಹಸಿವಾಗಿದೆ, ಊಟ ಕೊಡ್ರಿ, ಇಲ್ಲಾಂದ್ರೆ ನಾನು ಸತ್ತೇ ಹೋಗ್ತೀನಿ, ಊಟ ಕೊಡ್ರಿ ಅಂತ ಕೇಳ್ದ. ನೀ ಯಾವ ಜಾತಿ? ನಾ ಇಂಥ ಜಾತಿ, ನಿನಗೆ ಊಟ ಕೊಡಲ್ಲ ಅಂತ ಕಳಿಸ್ದ. ಮತ್ತೊಂದು ಕಡೆ ಸೇಂಟ್ ಫಾಲ್ ಹೋಟೆಲ್ ಅಂತ ಹಾಕಿತ್ತು. ನನಗೆ ಭಾಳ ಹೊಟ್ಟೆ ಹಸ್ತಿದೆ, ಊಟ ಕೊಡ್ರಿ ಅಂತ ಕೇಳ್ದ. ಭಾಳ ಪ್ರೀತಿಯಿಂದ ಆಧಾರದಿಂದ ಕರೆದು ಊಟ ಕೊಟ್ಟರು. ಅವನು ಎಲ್ಲಿಗೆ ಹೋಗ್ಬೇಕೀಗ? ಹೊಟ್ಟೆ ಹಸ್ಕೊಂಡು ಸಾಯಬೇಕು ಅಥವಾ ಉಂಡು ಬದುಕಬೇಕು? ಹಾಂ, ತಪ್ಪ್ಯಾರದಂಗಾರ? ಬಸವಣ್ಣವರು ಶಿವಾಚಾರದಲ್ಲಿ ಹೇಳಿದ್ದಿದ್ದನ್ನೇ, ಸಮಾನತೆ, ಸೋಷಿಯಲ್ ಈಕ್ವಾಲಿಟಿ. ಭಗವಂತ ಒಬ್ಬ, ಅವನ ಮಕ್ಕಳು ನಾವೆಲ್ಲ. ದೇವ ಸಹಿತ ಭಕ್ತ ಮನೆಗೆ ಬಂದಡೆ, ಕಾಯಕವಾವುದೆಂದು ಬೆಸೆಗೊಂಡೆನಾದಡೆ, ನಿಮ್ಮಾಣೆ ನಿಮ್ಮ ಶಿವಭಕ್ತರಾಣಿ. ಶಿವಭಕ್ತರಲ್ಲಿ ಕುಲವನ್ನು ಅರಸಿದಡೆ ನಿಮ್ಮ ರಾಣಿವಾಸದಾಣೆ. ಎಲ್ಲರೂ ಪರಮಾತ್ಮನ ಮಕ್ಕಳು. ಎಲ್ಲರಿಗೂ ಕಾಲು ಕೈ ಕಿವಿ ಆಸೆ ಆಮಿಷ ರೋಷ ಹರುಷ ವಿಷಯ ಎಲ್ಲನೂ ಇದ್ದಾವಲ್ಲ. ಯಾರಿಗಿಲ್ಲ ಯಾವುದು? ಯಾವ ಜಾತಿಯವರಿಗಿಲ್ಲ? ಎಲ್ಲರೂ ಹುಟ್ಟೋದು ಒಂದೇ ರೀತಿಯಲ್ಲಿ. ಒಲೆಗಂಡಲ್ಲದೆ ಪಿಂಡದ ನೆಲೆಗೆ ಆಶ್ರಯವಿಲ್ಲ, ಜಲಬಿಂದುವಿನ ವ್ಯವಹಾರ ಒಂದೇ, ಆಸೆ ಆಮಿಷ ರೋಷ ಹರುಷ ವಿಷಯಾದಿಗಳೆಲ್ಲ ಒಂದೇ. ಸಪ್ತಧಾತು ಸಮಂಪಿಂಡಂ, ಎಲ್ಲ ಜಾತಿಯವರ ಶರೀರಗಳು ಸಪ್ತಧಾತುದಿಂದ ಆಗಿದೆ. ಸಮಯೋನಿ ಸಮದ್ಭವಂ, ಎಲ್ಲರೂ ಹುಟ್ಟೋ ಜಾಗದಲ್ಲೇ ಹುಟ್ಟಿದ್ದಾರೆ. ಆತ್ಮಜೀವ ಸಮಾಯುಕ್ತಂ ವರ್ಣಾನಾಂ ಕಿಂ ಪ್ರಯೋಜನ. ಭಾರತ ದೇಶ ದ್ರಾವಿಡ ದೇಶ ಪೂರ್ವದಲ್ಲಿ. ಇಲ್ಲಿ ಜಾತೀಯತೆ ಇರಲಿಲ್ಲ. ನೀವು ಭಾಳ ಪೂರ್ವದ ಒಂದಿಷ್ಟು ಅಭ್ಯಾಸ ಮಾಡಿ ನೋಡ್ರಿ, ಜಾತೀಯತೆ ಇರಲಿಲ್ಲ. ಇಲ್ಲೊಂದು ಕಾಯಕದ ವಿಭಜನೆ ಅಂತಿತ್ತು. ಕಾಯಕದ ವಿಭಜನೆ ಅಂದರೆ ಒಂದು ಊರಿನಲ್ಲಿ ಈಗಿನ ವೈಜ್ಞಾನಿಕ ಇಷ್ಟೆಲ್ಲ ಸೌಲಭ್ಯಗಳು, ಗಾಡಿ ವಾಹನಗಳು ಇಲ್ಲದೇ ಇರತಕ್ಕಂಥ ಕಾಲದಲ್ಲಿ ಒಂದು ಊರಿನಲ್ಲಿ ಎಲ್ಲ ಕಾಯಕದವರು ಬೇಕಾಗಿತ್ತು. ಮಡಕೆ ಮಾಡೋರು ಬೇಕು, ಕುಡಿಕೆ ಮಾಡೋರು ಬೇಕು, ಬಡಗಿ ಕೆಲಸ ಬೇಕು, ಚಪ್ಪಲಿ ಹೊಲಿಯೋರು ಬೇಕು, ಸುಣಗಾರ ಬೇಕು, ಹೂಗಾರ ಬೇಕು, ಎಲ್ಲರೂ ಬೇಕಾಗಿತ್ತು. 4 ಜನ ಹಿರಿಯರು ಸೇರಿ ಏನು ಮಾಡ್ತಿದ್ರು ಅಂದರೆ, ನೀವು 4 ಮನೆಯವರು ಕುಂಬಾರಕಿ ಮಾಡಿರಿ, ನೀವು 4 ಮನೆಯವರು ಬಡಗಿ ಕೆಲಸ ಮಾಡಿರಿ, ನೀವು 4 ಮನೆಯವರು ಹೂವು ಕೊಡ್ರಿ, ಹೂಗಾರಾಗ್ರಿ, ನೀವು 4 ಮನೆಯವರು ಚಪ್ಪಲಿ ಮಾಡಿರಿ, ನೀವು 4 ಮನೆಯವರು ಹಂಚ್ಕೊಟ್ಟಿದ್ರು. ಇದಕ್ಕೆ ಕಾಯಕದ ವಿಭಜನೆ ಅಂತ ಕರೀತಾರೆ. ಆಮೇಲೆ ಇಲ್ಲಿ ಮೇಲು ಕೀಳು ಏನಿರಲಿಲ್ಲ, ಏನಕ್ಕಿರಲಿಲ್ಲ. ಇಲ್ಲಿ ಒಂದಿಷ್ಟು ಕುಂಬಾರ ಮನೆ ಹೆಣ್ಣು ಹುಡುಕ್ತಿದ್ರು, ಬಡಿಗೇರ ಮನೆ ಹೆಣ್ಣು ಹುಡುಕ್ತಿದ್ರು. ಕಾರಣ ಏನು ಅಂದರೆ, ಕುಂಬಾರ ಮನೆ ಹೆಣ್ಣು ತಂದರೆ ನಮ್ಮ ಮನೆ ಕೆಲಸ ಆಕಿಗೆ ಬರ್ತದೆ ಅಂತ. ಮತ್ತೊಬ್ಬ ಕುಂಬಾರ ಮನೆಯಿಂದ ಹೆಣ್ಣು ತಂದರೆ ನಮ್ಮ ಮನೆ ಕೆಲಸ ಬರ್ತದೆ. ಈಗ ಬೇರೆ ಮನೆ ಹೆಣ್ಣು ತಂದರೆ ಮತ್ತು ನಾವು ABCD ಇಂದ ಹಾಕಿ ನಮ್ಮ ಮನೆ ಕೆಲಸನ ಕಲಿಸ್ಕೊಡ್ಬೇಕಾಗ್ತದೆ. ಅಂದರೆ ಆದಷ್ಟು ಕುಂಬಾರು, ಸುಣಗಾರು, ಹೂಗಾರು ಹಿಂಗೊಂಚೂರು ಹುಡುಕ್ತಿದ್ರಷ್ಟೇ. ಹುಡುಕಿ ಅಲ್ಲೇನು ಕೀಳು ಮೇಲು ಹಿಂಗೆಲ್ಲ ಏನಿರಲಿಲ್ಲ. ಎಲ್ಲರೂ ಪ್ರೀತಿ ವಿಶ್ವಾಸದಿಂದ ಬದುಕ್ತಿದ್ರು. ಒಂದಿಷ್ಟು ಆರ್ಯರ ಆಗಮನ ಆಯ್ತು ಈ ದೇಶಕ್ಕೆ. ಅವರು ಬಂದು ಏನು ಮಾಡಿದರು, ಕೆಲವೆಲ್ಲ ಶಾಸ್ತ್ರ ಪುರಾಣ ಒಂದಿಷ್ಟು ಮಾಡಿ ಯಾರ್ಯಾರು ಯಾವ್ಯಾವ ಕಾಯಕ ಮಾಡ್ತಿದ್ರು, ಕೆಲಸ ಮಾಡ್ತಿದ್ರು, ಅದನ್ನೊಂದೊಂದು ಜಾತಿ ಮಾಡಿದರು. ಜಾಸ್ತಿ ಮಾಡಿ ರಿಸ್ಟ್ರಿಕ್ಷನ್ ಹಿಂಗೆ ತಂದಿಟ್ರಲ್ಲ, ತಮ್ಮ ಕಾಯಕ ಬಿಟ್ಟು ಬೇರೆ ಕಾಯಕ ಮಾಡಿದರೆ ಅವ್ರಿಗೆ ಉಗ್ರ ಶಿಕ್ಷೆ ಕಾದಿರ್ತಿತ್ತು. ಆಮೇಲೆ ಇವೆಲ್ಲವೂ ಕೂಡ ಅನಾಗರಿಕ ಮಾನವನಿಗೆ ಬಟ್ಟೆ ಬರೆಗಳು ಉಟ್ಕೊಳ್ಳೋದೇ ಕಲ್ಪನೆನೇ ಇರಲಿಲ್ಲ ಅಂದರೆ ಎಲ್ಲಿತ್ತು ಜಾತಿ ಅವಾಗ?
ದೇವರೆಲ್ಲಿತ್ತು, ಧರ್ಮ ಎಲ್ಲಿತ್ತು, ಎಲ್ಲ ನಾವು ಸೃಷ್ಟಿ ಮಾಡ್ಕೊಂಡಿದ್ದು. ಹಾಗಾಗಿ ಎಲ್ಲರೂ ಸಮಾನರು ಅಂತ ಹೇಳ್ತಕ್ಕಂಥದ್ದು ಶಿವಾಚಾರ. ಆಮೇಲೆ ಬರ್ತಕ್ಕಂಥದ್ದು ಗಣಾಚಾರ. ಗಣಾಚಾರದಲ್ಲಿ ಶರಣರು ಏನು ಹೇಳ್ಕೊಟ್ಟಿದ್ರು ಅಂದರೆ, ನಮ್ಮ ತತ್ವ, ನಮ್ಮ ಸಿದ್ಧಾಂತ, ನಮ್ಮ ಅಷ್ಟಾವರಣಗಳು, ನಮ್ಮ ಪಂಚಾಚಾರಗಳು, ನಮ್ಮ ಶಟಸ್ಥಲಗಳು, ಇಂಥವಕ್ಕೆ ಏನಾದರೂ ಕುಂದು ಬಂದಾಗ, ಕೊರತೆ ಬಂದಾಗ, ಒಂದಿಷ್ಟು ಏನಾದರೂ ಯಾರಾದರೂ ಏನಾದರೂ ನುಡಿದಾಗ ಒಂದಿಷ್ಟು ಏನು ಮಾಡಬೇಕು? ಖಂಡಿಸ್ಬೇಕು. ಏನು ಮಾಡಬೇಕು? ಖಂಡಿಸ್ಬೇಕು. ಅಸತ್ಯವನ್ನು ಸತ್ಯದಿಂದ ಖಂಡಿಸ್ಬೇಕು. ಅದನ್ನು ನೀನು ಹೇಳ್ತಿರೋದು ತಪ್ಪು ಅಂತ ಹೇಳಬೇಕು. ಸುಮ್ಮನೆ ನಮಗೇನು ಹೇಳ್ಕೊಟ್ರು ಶರಣರು ಅಂದರೆ, ಮನುಷ್ಯನಿಗೆ ವೀರತನನೂ ಇರಬೇಕು, ವಿನಯತನನೂ ಇರಬೇಕು. ಬರೀ ವೀರತನ ಇತ್ತು ಅಂದ್ರೆ ಕ್ರೂರತನ ಆಗ್ತದೆ. ವೀರತನ ಇಲ್ಲದಂಗೆ ಬರೀ ವಿನಯತನ ಇತ್ತು ಅಂದರೆ ಹೇಡಿತನ ಆಗ್ತದೆ. ವೀರತನ, ವಿನಯತನ. ನಮ್ಮ ತತ್ವ ಸಿದ್ಧಾಂತಗಳಿಗೆ ಏನಾದರೂ ಕೊರತೆ ಬಂದಾಗ, ನಮ್ಮ ಏನಾದರೂ ಯಾರಾದರೂ ಒಂದಿಷ್ಟು ತೊಂದರೆಗಳು ಬಂದಾಗ ಹೋರಾಡುವಂಥ ಭಾವನೆಯನ್ನು ಹೇಳ್ತಾರೆ. ಒಂದಿಷ್ಟು ಏನಾದರೂ ಒಳಗಡೆ ಇರಬೇಕು, ಒಂಚೂರು ಹೋರಾಡುವಂಥ ಭಾವ. ಲೇಸೆನಿಸಿಕೊಂಡು 5 ದಿನ ಬದುಕಿದೊಡೇನು, ಲೇಸೆನಿಸಿಕೊಂಡು 4 ದಿನ ಬದುಕಿದೊಡೇನು, ಲೇಸೆನಿಸಿಕೊಂಡು 3 ದಿನ ಬದುಕಿದೊಡೇನು, ಲೇಸೆನಿಸಿಕೊಂಡು 2 ದಿನ ಬದುಕಿದೊಡೇನು. ನಮ್ಮ ಕೂಡಲ ಸಂಗನ ಶರಣರ ವಚನದಲ್ಲಿ ಲೇಸೆನಿಸಿಕೊಂಡು 1 ದಿನ ಬದುಕಿದೊಡೆ ಸಾಲದೆ ಅಂತಾರೆ. ನೀವು ಹೌದಪ್ಪನ ಚೌಡಾಗಿ ಹೌದಪ್ಪ, ಅಲ್ಲಪ್ಪನ ಚೌಡಾಗಿ ಅಲ್ಲಪ್ಪ ಅಂದ್ಕೊಂಡು 100 ಕಾಲ ಬದುಕೋದಕ್ಕಿಂತ ಒಂದು ಬದ್ಧತೆಯಿಂದ, ಒಂದು ನಿಷ್ಠೆಯಿಂದ ನೀವು 5 ದಿನ ಬದುಕಿದ್ರು ಸಾಕು, 4 ದಿನ ಬದುಕಿದ್ರು ಸಾಕು, 3 ದಿನ ಬದುಕಿದ್ರು ಸಾಕು. 2 ದಿನ ಇವತ್ತು ಚನ್ನಬಸವಣ್ಣ, ಬಸವಣ್ಣ, ಅಕ್ಕ ಮಹಾದೇವಿ, ಜ್ಞಾನೇಶ್ವರ ಮಹಾರಾಜರು ಇವರೆಲ್ಲ ಏನು ಭಾಳ ವರ್ಷ ಬದುಕಿರಲಿಲ್ಲ. ವಿವೇಕಾನಂದರು ಇವರೆಲ್ಲ ಅವ್ರು ಬದುಕಿದ್ದೇ ಸ್ವಲ್ಪ ವರ್ಷಗಳು. ಆದರೆ ಅವರನ್ನು ಇವತ್ತು ನಾವು ನೆನಪು ಮಾಡ್ಕೋತೀವಿ. ನಿಮ್ಮ ಅಜ್ಜ ಮುತ್ತಜ್ಜಗಳು 100 ವರ್ಷ ಬದುಕಿದ್ರು ಯಾರು ನೆನಪು ಮಾಡ್ಕೋತೀವಿ ನಾವು? ಅವರು ಯಾವುದೋ ಒಂದು ನಿಷ್ಠೆಯಿಂದ ಬದುಕಿದ್ರು ಅಂತ ಅವ್ರನ್ನ ನೆನಪು ಮಾಡ್ಕೋತೀವಿ, ಹೌದಾ? ಅವರೇನು ಬಹಳ ವರ್ಷ ಏನು ಬದುಕು ಹೋದವರಲ್ಲ. ಹಾಗಾಗಿ ಒಂದಿಷ್ಟು ಸ್ವಾಭಿಮಾನ ಅನ್ನೋದಿರಬೇಕು. ಸುಮ್ಮನೆ ಒಂದು ಜೋಕ್ ಹೇಳ್ತೀನಿ ಕೇಳಿ. ಒಬ್ಬ ಅವ್ರ ತಾಯಿಗೆ ಆರಾಮಿರಲಿಲ್ಲ, ಡಾಕ್ಟ್ರ್ ಹತ್ರ ಕರ್ಕೊಂಡೋಗಿದ್ದ. ಡಾಕ್ಟ್ರೇ ನೋಡ್ರಿ ಒಂಚೂರು ನಮ್ಮ ತಾಯಿಗೆ, ನಮ್ಮ ಮಗುಗೆ ಎಲ್ಲೆಲ್ಲೋ ಹೋಗಿ ಕರ್ಕೊಂಡೋಗಿ ತೋರಿಸ್ದೆ, ಎಲ್ಲೂ ಹುಷಾರಾಗಲಿಲ್ಲ, ಒಂಚೂರು ಚಲೋ ನೋಡ್ರಿ, ನಮ್ಮ ತಾಯಿ ಎಲ್ಲ ನಿಮ್ಮ ತಾಯಿನೇ ಅಂತ ತಿಳ್ಕೊಂಡು ನಮ್ಮ ತಾಯಿನ ಹುಷಾರು ಮಾಡಿರಿ, ಆರಾಮ್ ಮಾಡಿರಿ ಅಂತ ಕೇಳ್ದೆ. ಒಂದು ದಿನ ಅವ್ರ ಅಪ್ಪಗೆ ಆರಾಮಿರಲಿಲ್ಲ. ಡಾಕ್ಟ್ರಿಗೆ ಹೇಳ್ದೆ, ಡಾಕ್ಟ್ರೇ ನೋಡ್ರಿ ಒಂಚೂರು ಬೇರೆ ಬೇರೆ ದವಾಖಾನೆ ಹಾಸ್ಪಿಟ್ಲಿಗೆಲ್ಲ ಕರ್ಕೊಂಡೋಗಿದ್ದೆ, ಎಲ್ಲೂ ಆರಾಮಾಗಲಿಲ್ಲ, ಒಂಚೂರು ಚಲೋ ನೋಡ್ರಿ, ನಮ್ಮಪ್ಪ ಅಲ್ಲ ನಿಮ್ಮಪ್ಪನೇ ಅಂತ ತಿಳ್ಕೊಂಡು ನಮ್ಮ ಅಪ್ಪನ್ನ ಆರಾಮ್ ಮಾಡಿರಿ ಅಂದ. ಒಂದು ದಿನ ಅವ್ರ ಅಕ್ಕಗೆ ಆರಾಮಿರಲಿಲ್ಲ. ಡಾಕ್ಟ್ರೇ ನೋಡ್ರಿ ಒಂಚೂರು ನಮ್ಮ ಅಕ್ಕ ಅಲ್ಲ ನಿಮ್ಮಕ್ಕನೇ ಅಂತ ತಿಳ್ಕೊಂಡು ನಮ್ಮ ಅಕ್ಕನ ಆರಾಮ್ ಮಾಡಿರಿ ಅಂದ. ಅವರು ತಂಗಿಗೆ ಆರಾಮಿರಲಿಲ್ಲ. ಡಾಕ್ಟ್ರೇ ನನ್ನ ತಂಗಿ ಅಲ್ಲ ನಿಮ್ಮ ತಂಗಿನೇ ಅಂತ ತಿಳ್ಕೊಂಡು ನನ್ನ ತಂಗಿನ ಆರಾಮ್ ಮಾಡಿರಿ ಅಂದ. ಒಂದಿನ ಹೆಂಡ್ತಿಗೆ ಆರಾಮಿರಲಿಲ್ಲ. ಹೇಳ್ತಾನೆ, ನನ್ನ ಹೆಂಡ್ತಿ ಅಲ್ಲ ಅವ ಎಂಥ ಕಡ್ಡಿ ಪೈಲ್ವಾನ್ ಆಗಿದ್ರು ಅವನ ಬಾಯಾಗ ಮಾತು ಬಂದರೆ ಕೇಳಿ. ಅಲ್ಲ, ಒಂದು ದಿನ ಹುಟ್ಟಿ ಸಾಯೋ ಹೆಂಡ್ತಿ ಬಗ್ಗೆ ಅದು ಎಷ್ಟು ಸ್ವಾಭಿಮಾನ. ಇಡೀ ನಿಮ್ಮ ಜೀವನ ಜನ್ಮ ಜನ್ಮಕ್ಕೆ ಬರುವಂಥ ನಮ್ಮ ಧರ್ಮ, ನಮ್ಮ ತತ್ವ ಸಿದ್ಧಾಂತಗಳ ಮೇಲೆ ಹೆಂಡ್ತಿ ಮೇಲೆ ಇದ್ದಷ್ಟು ಅಭಿಮಾನ ಇಲ್ದಿದ್ರೆ ಹೌದಿಲ್ರಿ? ಅದಕ್ಕಿಂತ ಹೆಚ್ಚೇ ಇರಬೇಕು. ಹೆಂಡ್ತಿ ಬಿಟ್ಕೊಡಲ್ಲ, ನಿಮ್ಮ ಧರ್ಮ ಲಾಂಛನಗಳನ್ನು ಬಿಟ್ಕೊಡ್ತೀರಿ ಅಂದರೆ ಏನರ್ಥ? ಎಲ್ಲದಕ್ಕೂ ಒಂದು ಗಟ್ಟಿತನ ಇರಬೇಕು, ಹೋರಾಡುವಂಥ ಭಾವನೆ ಇರಬೇಕು. ಛಲಬೇಕು ಶರಣಂಗೆ ಪರಧನವನೊಲೆನೆಂಬ ಛಲಬೇಕು ಶರಣಂಗೆ, ಪರಸತಿಯನೊಲ್ಲೆನೆಂಬ ಛಲಬೇಕು ಶರಣಂಗೆ, ಪರದೈವವನೊಲ್ಲೆನೆಂಬ ಒಂದು ಛಲ, ಒಂದು ನಿಷ್ಠೆ, ಒಂದು ಬದ್ಧತೆಯಿಂದ ಬದುಕ್ರಿ. ಎಲ್ಲದರಲ್ಲೂ ನಾವು ಯಶಸ್ಸನ್ನು ಕಾಣ್ತೀವಿ. ಎಂಥ ಪ್ರಸಂಗದಲ್ಲೂ ಕೂಡ ಶರಣರು ಮಹಾತ್ಮರು ಅವರು ಇಟ್ಟ ಹೆಜ್ಜೆಯನ್ನು ಯಾವತ್ತೂ ಹಿಂದಕ್ಕೆ ತೆಗೆದಿಲ್ಲ. ಹಂಗಾಗಿ ನಾವು ಅವರನ್ನು ಇವತ್ತು ನೆನಪು ಮಾಡ್ಕೊಳ್ತೀವಿ, ನೆನೆಸ್ಕೊಳ್ತೀವಿ. ಬಸವಣ್ಣ, ನಾನು ಕೂಡಲ ಸಂಗಮ ದೇವರ ರಾಜ ತೇಜದಲ್ಲಿಪ್ಪೆನಾಗಿ ಆನಿ ಬಿಜ್ಜಳಗೆ ಅಂಜುವೆನೆ, ಆರು ಮುನಿದು ನಮ್ಮನೇನು ಮಾಡುವರು, ಊರು ಮುನಿದು ನಮ್ಮ
ಎಂತು ಮಾಡುವುದು, ನಮ್ಮ ಕೂಸಿಗೆ ಕುನ್ನಿ ಕೊಡಬೇಡಿ, ನಮ್ಮ ಸೊಣಗಂಗೆ ತಳಿಗೆ ನಿಕ್ಕಬೇಡಿ, ಆನೆಯ ಮೇಲೆ ಹೋಗೋಣ ಶ್ವಾನ ಕಚ್ಚಬಲ್ಲದೆ ಅಂತ ಹೇಳ್ತಾರೆ. ಅಂದರೆ ಅಂಥದ್ದು ಏನಾದರೂ ಖಂಡಿಸುವಂಥ ಸಂದರ್ಭ ಬಂದಾಗ ಅಂಥ ಒಂದು ಗಟ್ಟಿತನ ಖಂಡಿಸುವಂಥ, ಏನು ಒಡೆದಾಟ ಬಡದಾಡಬೇಕು ಅಂತಲ್ಲ, ಒಂದಿಷ್ಟು ಅವರು ಹೃದಯ ಪರಿವರ್ತನೆಯನ್ನು ಮಾಡಬೇಕು. ಅವರು ಅಜ್ಞಾನದಿಂದ ಏನು ವರ್ತಿಸ್ತಿರ್ತಾರಲ್ಲ, ಅವರಿಗೊಂದಿಷ್ಟು ಜ್ಞಾನದ ಬೆಳಕನ್ನು ಕೊಡಬೇಕು. ಎಲ್ಲರೂ ನಿಂದೆ ನಡೆದಿತ್ತು ಅಂದರೆ ನಿಮಗೆ ಸಾಧ್ಯ ಇದ್ದರೆ ಅದನ್ನು ಖಂಡಿಸ್ರಿ, ಆಗದೇ ಇದ್ದರೆ ಆ ಜಾಗವನ್ನು ಬಿಟ್ಟು ಎದ್ದು ಬರ್ರಿ. ಆ ನಿಂದೆಯನ್ನು ಕೇಳುವಂಥ ಮನಸ್ಥಿತಿಗೆ ನಾವು, ಕೇಳಿನೂ ಕುತ್ಕೊಳ್ಳುವಂಥ ಮನಸ್ಥಿತಿ ನಾವು ಇರಬಾರ್ದು. ಅದನ್ನು ಗಣಾಚಾರದಲ್ಲಿ ಹೇಳ್ತಾರೆ. ಆಮೇಲೆ ಬರ್ತಕ್ಕಂಥದ್ದು ಮೃತ್ಯಾಚಾರ. ಮೃತ್ಯಾಚಾರ ಅಂದರೆ ಈ ಜಗತ್ತು ದೊಡ್ಡದು, ನಾನು ಸಣ್ಣವನು. ಬಸವಣ್ಣವ್ರು ಹೇಳ್ತಾರಲ್ಲ, ಏನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ ಅಂತ ಹೇಳ್ತಾರೆ. ಅಂದರೆ ಬಸವಣ್ಣನಂಥ ಹಿರಿಯರು ಈ ಜಗತ್ತಿನಲ್ಲಿ ಯಾರೂ ಇಲ್ಲ. ಅಂಥ ಮಹಾನ್ ವ್ಯಕ್ತಿಯೇ ನಾನು ಸಣ್ಣವನು ಅಂತ ಹೇಳಿದಾಗ ಇನ್ನು ನಾವೆಷ್ಟು ಸಣ್ಣವರಾಗಬೇಕು. ಜಗತ್ತು ದೊಡ್ಡದು, ಸೇವಾ ಭಾವನೆ, ಒಂದಿಷ್ಟು ಸಮಾಜದ ಸಲುವಾಗಿ ತೊಡಗಿಸ್ಕೊಳ್ಳುವಂಥ ಭಾವನೆ, ನಾನು ಸಣ್ಣವನು ಅಂತಕ್ಕಂಥ ಭಾವನೆ, ನಾನು ಅನ್ನೋ ಅಹಂಕಾರ ಮನುಷ್ಯನಿಗೆ ಬರಬಾರದು. ಈಗ ನಾವೇನಾರು ಮಾಡಿದಾಗ ಒಂದಿಷ್ಟು ಬಂದುಬಿಡ್ತದೆ ನಮಗೆ ಒಳಗಿಂದ ಒಳಗೆ ಸೂಕ್ಷ್ಮವಾಗಿ ಅದು ನನ್ನಷ್ಟು ಯಾರೂ ಇಲ್ಲ, ನಾನು ಅಂತ ಏನಾದರೂ ಬಂತು ಅಂದರೆ ಅವನು ಅಧೋಗತಿ ಪ್ರಾರಂಭ ಆಯಿತು ಅಂತ. ಹಾಗಾಗಿ ನಾನು, ನನ್ನದು, ನನ್ನಿಂದ ಇದನ್ನೆಲ್ಲ ಬಿಟ್ಟು ಭಗವಂತ ಎಲ್ಲವೂ ಅವನದು ಅಂತಕ್ಕಂಥದ್ದು, ನಾನು ಸಣ್ಣವನು, ಸಮಾಜ ದೊಡ್ಡದು, ಸೇವಾ ಭಾವನೆಯನ್ನು, ಎಲ್ಲ ಕಷ್ಟ ಸುಖ ನೋವು ನಲಿವು ಏನೇನಿರುತ್ತೆ ಅದಕ್ಕೆ ಸ್ಪಂದಿಸುವಂಥ ಗುಣವನ್ನು, ಕಂಡ ಭಕ್ತರಿಗೆ ಕೈ ಮುಗಿವಾತನೇ ಭಕ್ತ, ಕಂಡ ಭಕ್ತರಿಗೆ ಕೈ ಮುಗಿವಾತನೇ ಭಕ್ತ. ಮೃದು ವಚನವೇ ಸಕಲ ಜಪಂಗಳಯ್ಯ, ಮೃದು ವಚನವೇ ಸಕಲ ತಪಂಗಳಯ್ಯ, ಸದುವಿನಯವೇ ಸದಾಶಿವನ ಒಲುಮೆಯಯ್ಯ. ಯಾರಿಗೂ ಮನಸ್ಸಿಗೆ ನೋವಾಗಲಾರ್ದಂಗೆ ಮಾತಾಡಬೇಕು. ಹೇಗೆ ಮಾತಾಡಬೇಕು? ಮಾತು ಅಮೂಲ್ಯ, ಅದು ಮನುಷ್ಯನಿಗೆ ದೇವರು ಕೊಟ್ಟಿರ್ತಕ್ಕಂಥ ಕಾಣಿಕೆ. ಕಾಯ ವಾಚ ಮನಸ್ಸ ಇನ್ನೊಬ್ಬರಿಗೆ ನೋವು ಮಾಡೋದಲ್ಲಾರ್ದಂಗೆ ಸಕಲ ಜೀವಾತ್ಮರಿಗೂ, ಸಕಲ ಬರೀ ನಮ್ಮ ಶರಣ ತತ್ವ ಮಾನವ ಧರ್ಮಕ್ಕೆ ಜಯವಾಗಲಿ ಅಂತ ಹೇಳೋದಿಲ್ಲ. ಸಕಲ ಜೀವರಾಶಿಯಲ್ಲೂ ಲೇಸನ್ನೇ ಬಯಸುವವನೇ ಶರಣ. ಬರೀ ಮಾನವರಿಗಷ್ಟೇ ಅಲ್ಲ, ಸಕಲ ಜೀವರಾಶಿಗಳಲ್ಲೂ ದಯೆ, ಕರುಣೆ, ಮಾನವೀಯತೆ ಇವುಗಳನ್ನು ಎಲ್ಲದರ ಮೇಲೂ ಒಂದು ಕರುಣೆಯನ್ನು, ಪ್ರೀತಿಯನ್ನು ತೋರಿಸ್ಕೊಡ್ಲಿಕ್ಕೆ ಹೇಳ್ತಕ್ಕಂಥದ್ದೇ ಮೃತ್ಯಾಚಾರ. ಈ ಪಂಚ ಆಚಾರಗಳನ್ನು ಇಟ್ಕೊಂಡು ಬಸವಣ್ಣವ್ರು ಏನು ಮಾಡಿದ್ರು, ನಮಗೆ ಒಂದು ಸುವ್ಯವಸ್ಥಿತವಾಗಿರ್ತಕ್ಕಂಥ, ಸುಭದ್ರವಾಗಿರ್ತಕ್ಕಂಥ ಒಂದು ಬುನಾದಿಯನ್ನು ನಮಗೆ ಹಾಕ್ಕೊಟ್ಟಿದ್ದಾರೆ. ನಾವು ಅಷ್ಟಾವರಣಗಳನ್ನು ತಿಳ್ಕೊಂಡು, ಆ ಜ್ಞಾನವನ್ನು ತಿಳ್ಕೊಂಡು ನಮ್ಮ ಜೀವನದಲ್ಲಿ ಆಚರಣೆಗೆ ತರ್ತಕ್ಕಂಥದ್ದೇ, ಕ್ರಿಯೆಯಲ್ಲಿ ತರ್ತಕ್ಕಂಥದ್ದೇ ಪಂಚ ಆಚಾರಗಳು. ಇವುಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಅವುಗಳನ್ನು ನಮ್ಮ ಮಕ್ಕಳು ಮೊಮ್ಮಕ್ಕಳು ಬಾಲ್ಯದಿಂದನೂ ಕೂಡ ಅವುಗಳನ್ನು ಕಲಿಸ್ಬೇಕು ಅಂತಕ್ಕಂಥದ್ದನ್ನು ಹೇಳ್ತಾ, ನಮ್ಮ ಮುಂದಿನ ತತ್ವ ಯಾವುದು ಅಂದರೆ ಶಟಸ್ಥಲಗಳು. ಶಟಸ್ಥಲಗಳು ಅಂದರೆ ಏನು ಅಂತಕ್ಕಂಥದ್ದನ್ನು ಒಂದಿಷ್ಟು ಸಂಕ್ಷಿಪ್ತವಾಗಿ ನಾಳೆ ದಿನ ನೋಡೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಶರಣ.